2002ರಲ್ಲಿ ರಂಗಾಯಣದಲ್ಲಿ ಒಂದು ವಾರಾಂತ್ಯ ತರಬೇತಿ ಶಿಬಿರ ಶುರು ಮಾಡಿದರು. ಅಲ್ಲಿಗೆ ಫಸ್ಟ್ ನಾನು ಮತ್ತು ನನ್ನ ಕೆಲವು ಫ್ರೆಂಡ್ಸು ಸೇರಿಕೊಂಡಿದ್ವಿ. ಅದಾದಮೇಲಿಂದ ಒಂದು ಸಲ ನಾಟಕಕ್ಕೆ ಹೋದ್ಮೇಲಿಂದ ಅಲ್ಲಿಂದ ಶುರುವಾಗಿದ್ದು ಆಸಕ್ತಿ. ಮುಂಚೆಯಿಂದನೂ ಓದೋದ್ರಲ್ಲಿ ಮತ್ತು ಕಥೆಗಳು, ಕಾಮಿಕ್ಗಳು ಇದೆಲ್ಲ ಆಸಕ್ತಿ ಇದ್ದಿದ್ದೇನೆ. ಬಟ್ ನಾಟಕದಲ್ಲೂ ಭಾಗವಹಿಸೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಒಂದು ಸಲ ರಂಗಾಯಣ ಸೇರ್ಕೊಂಡಾದ್ಮೇಲಿಂದ ಎಲ್ಲ ಶುರುವಾಗಿದ್ದು. ಸೊ ಅದು ಹೇಗಾಗೋಯ್ತು ಅಂತ ಅಂದರೆ ಥಿಯೇಟರ್ ಮತ್ತು ಇದೇನೇ ಮೇಲೆ ಹೊಟ್ಟೋಯ್ತು. ಎಜುಕೇಷನ್ ಆಲ್ಮೋಸ್ಟ್ ಸೆಕೆಂಡ್ರಿ ಹಂಗೆ ಆಗೋಗಿತ್ತು. ಇಲ್ಲ ಬಟ್ ಹಂಗಿದ್ರೂ ಎಜುಕೇಷನ್ಗೂ ಏನು ಮೋಸ ಮಾಡಿಲ್ಲ, ಪರವಾಗಿಲ್ಲ, ಡೀಸೆಂಟಾಗೇ ಮಾರ್ಕ್ಸ್ ಬಂತು. ಅದಾದಮೇಲೆ ಜರ್ನಲಿಸಮ್ ಸೇರಿಕೊಂಡೆ, MA ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಮೈಸೂರು ಯೂನಿವರ್ಸಿಟಿಲಿ. ಅಲ್ಲೂ ನ್ಯಾಚುರಲಿ ಬರೆಯೋದು ಒಂದು ಆಸಕ್ತಿ ಇದ್ದಿದ್ದರಿಂದ ಮುಂಚೆಯಿಂದನೂ ಬರೀತಿದ್ದೆ, ಎಲ್ಲ ಇದು ಮಾಡ್ತಾಯಿದ್ದೆ. ಸೊ ಜರ್ನಲಿಸಮ್ ವಾಸ್ ಆಲ್ಸೋ ಕ್ವೈಟ್ ನ್ಯಾಚುರಲ್, ಒಳ್ಳೆ ಇದಾಯಿತು. ಆ್ಯಂಡ್ ಡಿಸ್ಪೈಟ್ ನಾನು ನಾಟಕಗಳಲ್ಲಿ ಮತ್ತು ಇದರಲ್ಲೆಲ್ಲ ಭಾಗವಹಿಸ್ಕೊಂಡಿದ್ರೂ ಕೂಡ ಒಳ್ಳೆ ಮಾರ್ಕ್ಸ್ ಬಂತು. 4 ಗೋಲ್ಡ್ ಮೆಡಲ್ಸ್ ಬಂತು MA ಜರ್ನಲಿಸಮ್ ಇದರಲ್ಲಿ. ಅದಾದಮೇಲೆ ಅಷ್ಟಲ್ಲದೆ NETನೂ ಕ್ಲಿಯರ್ ಮಾಡಿಕೊಂಡೆ ನಾನು. NETನೂ ಕ್ಲಿಯರ್ ಮಾಡ್ಕೊಂಡಾಯಿತು. ಸೊ ಬಟ್ ಕಂಟಿನ್ಯೂಸ್ ಆಗಿ ನನಗೆ ಸಿನಿಮಾಗಳ ಬಗ್ಗೆ ಆಸಕ್ತಿ ಇತ್ತು. ಮೈಸೂರಂಥ ಇದರಲ್ಲಿ ಸಿನಿಮಾ ಕಲಿಯೋದಕ್ಕೆ ಎಲ್ಲಿ ಹೋಗಬೇಕು ಅಂತ ಇದು ಮಾಡ್ತಾಯಿತ್ತು. ಒಂದು DFT ಅಂತ ಒಂದು ಕೋರ್ಸ್ ಇತ್ತು, ಬಟ್ ಅದು ಡಿಪ್ಲೊಮಾ ಅಷ್ಟೇ ಆಗಿತ್ತು. ಆವಾಗ ನನ್ನ ಫ್ರೆಂಡ್ ಅವ್ರ ತಂದೆ ಒಬ್ಬರು ನಾನು ಎಜುಕೇಷನ್ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಆವಾಗ ನಾನು ಒಂದು ಫಾರಿನ್ ಯೂನಿವರ್ಸಿಟಿ ಆಫ್ ಸಂಡರ್ಲ್ಯಾಂಡಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲೊಂದು ಮಾಸ್ಟರ್ ಡಿಗ್ರಿ ಇನ್ನೊಂದು ಕೋರ್ಸ್ ಮಾಡಿದೆ. ಸೊ ತುಂಬ ಕ್ಲಿಯರ್ ಆಗಿತ್ತು ಏನಂತ ಅಂದರೆ, ಅದೇ ಹೇಳ್ನಲ್ಲ ಆವಾಗಲೇ, ಆಸಕ್ತಿ ಅದು ಎಷ್ಟಿತ್ತು ಅಂತಂದರೆ ಅನಿವಾರ್ಯ ಆಗಿಬಿಟ್ಟಿತ್ತು, ಅದೇನೇ ಅನಿವಾರ್ಯ ಆಗಿತ್ತು. ಸೊ ಅದರಲ್ಲೇ ಮುನ್ನುಗ್ಗಬೇಕು ಅಂತಲೇ ಆಸಕ್ತಿ ಇದ್ದಿದ್ದು. ಸೊ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಇಂಗ್ಲೆಂಡಲ್ಲಿ ಹೋದೆ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಓದ್ಕೊಂಡು ಮಾಡ್ಕೊಂಡು ವಾಪಸ್ ಬಂದೆ. ಇಂಡಿಯಾಗೆ ಬಂದು ಅಲ್ಲಿಂದ ಮತ್ತೆ ಅದೇ ಹಳೆ ನನ್ನ ಫ್ರೆಂಡ್ಸ್ ಎಲ್ಲ ನಾಟಕದ ತಂಡದಲ್ಲಿದ್ದವಲ್ಲ, GPAR ಅಂತ ಗ್ರೂಪಲ್ಲಿದ್ದೆ. ಅಲ್ಲಿ ಎಲ್ಲ ನನ್ನ ಗುರುಗಳು ಮೈಮ್ ರಮೇಶ್ ಅವರು. ಸೊ ಅವರಿಂದ ನಾಟಕಗಳ ಬಗ್ಗೆ ಇನ್ನೊಂದಷ್ಟು ತಿಳುವಳಿಕೆ ಬಂತು, ಅಭಿನಯದ ಬಗ್ಗೆ ತಿಳುವಳಿಕೆಗಳು ಬಂತು, ಬರವಣಿಗೆ ಬಗ್ಗೆ ಅದೆಲ್ಲ ಆಸಕ್ತಿ ಇನ್ನೂ ಜಾಸ್ತಿ ಆಯಿತು. ಹಾಗೆ ಅದೇ ಟೈಮಲ್ಲಿ ಮೈಮ್ ಸರ್ ಜೊತೆ ಇದ್ದಾಗ ಅವರು ಭಾಳ ಪ್ರಮೋಟ್ ಮಾಡಿದ್ರು ನಮಗೆಲ್ಲ, ಅಂದರೆ ಅಪ್ಕಮಿಂಗ್ ಟ್ಯಾಲೆಂಟ್ಸ್ ಅಂತ. ಆವಾಗ ಆಲ್ರೆಡಿ ನಾನು ನಾಟಕ ಬರೆದ್ಬಿಟ್ಟು ಡೈರೆಕ್ಟೂ ಮಾಡ್ತಾಯಿದ್ದೆ. ಸೊ ಆ ಇಡೀ ಟೀಮ್ ಒಂದು ಹಂಗೆ ಇತ್ತು. ಸೊ ನಾನು ಇಂಗ್ಲೆಂಡ್ಗೆ ಹೋದೆ, ಹೋಗ್ಬಿಟ್ಟು ಓದ್ಕೊಂಡು ಬಂದೆ, ಮತ್ತೆ ಅದೇ ಟೀಮ್ ಜೊತೆ ಸೇರಿಕೊಂಡು ಅಲ್ಲಿಂದ ಫಸ್ಟ್ ಸಿನಿಮಾ ಅಂತ ಶುರು ಮಾಡಿದ್ದು. ಒಂದು ಆಗ ನಮ್ಮ ಟೀಮಲ್ಲಿ ಡಾಲಿ ಧನಂಜಯನೂ ಒಬ್ಬ ಆಗಿದ್ದ, ಆಮೇಲೆ ರಿಷಿನೂ ಒಬ್ಬ ಆಗಿದ್ದ, ಮತ್ತು ಬಾದಲ್, ನಾಗಭೂಷಣ್, ಪೂರ್ಣ, ಇನ್ನೂ ಅಂದರೆ ಇದೆಲ್ಲ ಬಹುಶಃ ಜನರಿಗೆ ಗೊತ್ತಿರೋ ಹೆಸರುಗಳು. ಇನ್ನೂ ಸುಮಾರು ಜನ, ಬೇಕಾದಷ್ಟು ಜನ, ನಾವೆಲ್ಲ ಒಂದು ದೊಡ್ಡ ಫ್ರೆಂಡ್ಸ್ ತಂಡ ಇದ್ದಿದ್ದು. ಸೊ ಇನ್ನು ಎಲ್ಲರೂ ಒಟ್ಟಿಗೆ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡು ಇದು ಮಾಡ್ತಾ ಒಂದ್ಸಲ ಏನಾಯಿತು, ರಿಷಿ ಅವ್ರದ್ದು ಒಂದು ಮನೆ ಇತ್ತು, ಹಳೆ ಮನೆ. ಅಲ್ಲಿ ಅವರು ವಾಸ ಆಗಿರಲಿಲ್ಲ. ಸೊ ಈ ಮನೆ ಬೇಕಾದರೆ ನೀವು ಇಷ್ಟು ಜನ ಇದ್ದೀರಲ್ಲ, ಏನೇನೋ ಬರೆಯೋದು ಅದೆಲ್ಲ ಏನೇನೋ. ಅದಕ್ಕೆ ಮುಂಚೆ ನಾವು ಬರೀ ಧನಂಜಯನ ರೂಮ್ ಇತ್ತು, ಒಂದು ಸಿಂಗಲ್ ರೂಮ್, ಯಾವುದೋ ಒಂದು ಮಾಡಿ ಮೇಲಿತ್ತು, ಟೆರೆಸ್ ಮೇಲೆ ಇದ್ದಿತ್ತು. ಅಲ್ಲಿ ಒಂದು 15-20 ಜನ ಅಲ್ಲಿ ಸೇರೋಕೆ ಹಂಗೆ ಶುರು ಆಗಿಬಿಟ್ಟಿತ್ತು. ಸೊ ಕೊನೆಯದಾಗಿ ಆಮೇಲೆ ರಿಷಿ ಅವ್ರ ತಂದೆ ಇದು ಕೊಟ್ಟಾಗ ಅಲ್ಲಿ ಹೋಗ್ಬಿಟ್ಟು ಮತ್ತೆ ನಾವು ಇದು ಶುರು ಮಾಡಿದ್ವಿ, ಅಲ್ಲಿ ಸೇರ್ಕೋತಾ ಇದ್ವಿ. ಆಮೇಲೆ ಏನಾದರೂ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಟ್ರೈ ಮಾಡ್ತಾಯಿದ್ವಿ. ಯಾರೋ ಒಬ್ಬರು ಪ್ರೊಡ್ಯೂಸರೂ ನಾವು ಪ್ರೊಡ್ಯೂಸ್ ಮಾಡ್ತೀವಿ ನಿಮ್ಮ ಫಿಲ್ಮ್ ಅಂತ ಇದು ಮಾಡಿದರು. ನಾವು ಜನ ಎಲ್ಲ ಸೇರ್ಕೊಂಡು ಒಂದು ಸ್ಕ್ರಿಪ್ಟನ್ನು ಮಾಡಿದ್ವಿ, ಅದರ ಹೆಸರು ನೆನಪಿನ ಪಾಕೆಟ್ ಅಂತ. ಅದು ಆಮೇಲೆ ಕೊನೆಯದಾಗಿ ಆವಾಗ ರಿಸೆಷನ್ ಏನೋ ಬಂದುಬಿಡ್ತು, ನಾವು ಆ ಸಿನಿಮಾ ಮಾಡೋಕ್ಕಾಗಿಲ್ಲ. ಆಮೇಲೆ ಏನಾಯಿತು, ಈಗ ಇಷ್ಟು ಜನ ಸೇರ್ಕೊಂಡಿದ್ದೀವಲ್ಲ, ಏನಾದರೂ ಮಾಡಬೇಕಲ್ಲ, ಒಬ್ಬ ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗ್ಕೊಂಡು ಇರಬಾರ್ದು ಅಂದ್ಕೊಂಡು ನಾವೆಲ್ಲ ಏನು ಮಾಡಿದ್ವಿ, ನೆಕ್ಸ್ಟ್ ಒಬ್ಬ ಬೇಡ, ಎಲ್ಲರ ಹತ್ರನೂ ನಾವು ಕೇಳೋಣ, ಎಲ್ಲರ ಹತ್ರನೂ ಒಂದೊಂದಿಷ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಮಾಡೋಣ ಅಂದ್ಬಿಟ್ಟು
ಎಲ್ಲರ ಹತ್ರನೂ ನಾವೀಗ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀವಿ, ಎಲ್ಲರೂ ದುಡ್ಡು ಕೊಡಿ ಹಂಗೆ ಹಿಂಗೆ ಅಂತ ಎಲ್ಲ ಶುರು ಮಾಡಿದ್ವಿ. ಅಷ್ಟೊತ್ತಲ್ಲಿ ಒಂದು ನಾಟಕ ಇತ್ತು, ದ ಲೋವರ್ ಡೆಪ್ಸ್ ಅಂತ ಮ್ಯಾಕ್ಸಿಮ್ ಗಾರ್ಕಿದು. ಅದು ಒಂದು ಮನೆ ಒಳಗೇ ಫಿಟ್ ಆಗೋ ಥರ ಇತ್ತು. ಸೊ ಹೆಂಗಿದ್ರು ರಿಷಿ ಅವ್ರದ್ದು ಮನೆ ಇತ್ತು, ಅದರೊಳಗೆ ಅದು ಫಿಟ್ ಮಾಡ್ಕೊಂಡು ಸಿನಿಮಾ ಪೂರ್ತಿ ಇದರಲ್ಲೇ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ನಾವೆಲ್ಲ ಶುರು ಮಾಡಿದ್ವಿ. ಎಲ್ಲರ ಹತ್ರನೂ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲರೂ ಒಂದು 100 ರೂಪಾಯಿ 50 ರೂಪಾಯಿ ಹಂಗೆಲ್ಲ ಕೊಡೋಕ್ಕೆ ಶುರು ಮಾಡಿದ್ರು. ಯಾರೋ ಮನೆಯಿಂದ ಊಟ ಕಳಿಸೋರು, ಇನ್ಯಾರೋ ಬೇರೆ ಇನ್ನೇನೋ ಸಹಾಯ ಮಾಡೋರು, ಕೃಪಾಕರ್ ಸೇನಾನಿ ಸರ್ ಅವರು ಬರೋರು. ಅಂದರೆ ಸಡನ್ನಾಗಿ ಯಾವುದೋ ಈ ಹುಡುಗರೆಲ್ಲ ಏನೋ ಸೇರಿಕೊಂಡು, ಇದು ನಾನು ಮಾತಾಡ್ತಾ ಇದ್ರೆ 2008 ಯಾರೋ ಹುಡುಗರು ಏನೋ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡು, ಇನ್ನೂ ಆವಾಗ ಇನ್ನೂ DSLR ಕ್ಯಾಮ್ರಾಗಳು ಅವೆಲ್ಲನೂ ಬಂದಿರಲಿಲ್ಲ. ನಾನು ಸ್ಟಾರ್ಟಿಂಗ್ ನಾನು ಆಲ್ರೆಡಿ ಅಷ್ಟೋ ತನಕ ನಾನು ನಾಟಕಗಳು ಒಂದಷ್ಟು ಬರೆದ್ಬಿಟ್ಟು ಡೈರೆಕ್ಟನ್ನು ಮಾಡಿಬಿಟ್ಟಿದ್ದೆ. ಅಂದರೆ ನಾನೇ ಸ್ವತಃ ಬರಿತಾನೂ ಇದ್ದೆ. ಸೊ ಅದೇನೋ ಗೊತ್ತಿಲ್ಲ, ಅದು ಹೇಗೆ ಬಂತು ಡೈರೆಕ್ಷನ್ ಮಾಡಬೇಕು ಅಂತ. ಬಟ್ ಅದು ಯಾವಾಗಲೂ ಅದೇನೇ ಇದ್ದಿದ್ದು, ಡೈರೆಕ್ಷನ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಸೊ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅದು ಮುಗೀತು ಅಲ್ಲಿ. ಆಮೇಲೆ ಐ ಥಿಂಕ್ ಒಂದು ಅದನ್ನು ನಾವು ಕನ್ನಡದಲ್ಲಿ ಜಾಗ ದೊರೆಯುತ್ತದೆ ಅಂತ ಒಂದು ಇದು ಮಾಡ್ಕೊಂಡಿದ್ವಿ, ಅದರದ್ದು ಟೈಟಲ್ ಫಿಕ್ಸ್ ಮಾಡ್ಕೊಂಡಿದ್ವಿ. ಇಂಗ್ಲೀಷಲ್ಲಿ ಸ್ಪೇಸಸ್ ಫಾರ್ ರೆಂಟ್ ಅಂತ, ಸ್ಪೇಸಸ್ ಫಾರ್ ರೆಂಟ್ ಅಂತ ಶುರು ಮಾಡಿದ್ವಿ. ಆಯಿತು, ಫುಲ್ ಫೀಚರ್ ಲೆಂತ್ ಒಂದು ಸಿನಿಮಾ ಆಯಿತು. ಅವರು ಎಲ್ಲರೂ ಸಹಾಯ ಮಾಡಿದ್ರು, ಎಲ್ಲರಿಗೂ ಕಲಿಯೋಕ್ಕೆ ಅದೊಂದು ಅವಕಾಶ ಥರ ಇತ್ತು. ಐ ಥಿಂಕ್ ದಟ್ ಈಸ್ ಲೈಕ್ ಒಂದು ಪ್ಲ್ಯಾಟ್ಫಾರ್ಮ್ ಫಾರ್ ಆಲ್ ಆಫ್ ಅಸ್. ಎಲ್ಲರಿಗೂ ಒಂದು ರಿಯಲ್ ವರ್ಲ್ಡಲ್ಲಿ ಹೋಗೋಕ್ಕೆ ಮುಂಚೆ ಒಂಥರ ಒಂದು ಟ್ರಾನ್ಸಿಷನ್ ಥರ ಸಿಕ್ತು. ಎಲ್ಲರೂ ಅದು ಮುಗಿಸ್ಕೊಂಡ್ವಿ. ಅದಾದಮೇಲಿಂದ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕಡೆ ಹೋಗೋ ಪ್ರಮೇಯ ಬಂತು, ಬೇರೆ ಬೇರೆ ಕಡೆ ಹೋದ್ವಿ. ನಾನು ಆಲ್ರೆಡಿ ಎಜುಕೇಷನ್ದು ಲೋನ್ ಬಾಕಿ ಇತ್ತು, ಪಾರ್ಟ್ ಸ್ಪಾನ್ಸರ್ಶಿಪ್ ಅಷ್ಟೇ ನನಗೆ ಸಿಕ್ಕಿದ್ದು. ಇನ್ನು ಮಿಕ್ಕಿದ್ದು ಬ್ಯಾಂಕಿಂದ ಲೋನ್ ತೊಗೊಂಡಿದ್ದು, ಅದರದ್ದು ಈಗ ತೀರಿಸೋದು ಶುರು ಆಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಕೆಲ್ಸಕ್ಕೆ ಹೋಗಿ ಸೇರಿಕೊಂಡೆ. TV9 ಕೆಲಸ ಮಾಡಿದೆ 1 ವರ್ಷ. ಕ್ರೈಮ್ ಮತ್ತು TV9 ಇನ್ನೊಂದು ಇಂಗ್ಲೀಷ್ ಚಾನಲ್ ಇತ್ತು ಅವ್ರದ್ದು, News9 ಅಂತ, ಅದರಲ್ಲಿದ್ದೆ ನಾನು. ಅಲ್ಲಿ ಕ್ರೈಮ್ ಮತ್ತು ಸ್ಪೆಷಲ್ ಸೆಗ್ಮೆಂಟ್ಸ್ನ ನೋಡ್ಕೋತಾ ಇದ್ದೆ. ಸೊ ಹಂಗೆ ಅಷ್ಟೊತ್ತಲ್ಲಿ ಬೇರೆ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಎಲ್ಲ ಕಡೆ ಚಿತ್ರಪದ್ರ ಆದರೂ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹಂಗಿಂಗಂತ ಹೋದರು. ಅದರಲ್ಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೋದ, ನಾಗನೂ ಹಂಗೆ ಕಂಟಿನ್ಯೂ ಮಾಡ್ದ, ವಿಶಾಲ್ ಆಲ್ರೆಡಿ NSDಗೆ ಹೊರಟೋಗಿದ್ದ. ಸೊ ಈ ಥರ ಬೇರೆ ಬೇರೆಯವರು ಬೇರೆ ಬೇರೆ ಕಡೆ ಎಲ್ಲ ಇದು ಮಾಡಿದ್ವಿ. ಸೊ ಅದಾದಮೇಲೆ ನಾನು ಆ್ಯಡ್ ಫಿಲ್ಮ್ಸ್ ಹಂಗಿಂಗೆ ಅಂತ TV9 1 ವರ್ಷ ಇದ್ದೆ ಅಷ್ಟೇ. ಅದಾದಮೇಲೆ ನನಗೂ ಎಲ್ಲ ಹಿಂಗೆ ಆಗಂಗಿಲ್ಲ ಅಂತ ಗೊತ್ತಾಯಿತು. ಅಂದರೆ ಅಲ್ಟಿಮೇಟ್ಲಿ ಡೈರೆಕ್ಷನ್ ಮಾಡಬೇಕು ಅಂತ. ಸೊ ಫೈನಲಿ ಅಗೇನ್ ಬ್ಯಾಕ್ ಟು ಡೈರೆಕ್ಷನ್ ಅಂತ ಬಂದ್ವಿ. ಯಾವುದೋ ಒಂದು ಕಾಂಪಿಟೇಷನ್ ಇತ್ತು, ಮೋ ಫಿಲ್ಮ್ ಅವರು ಅಂತ ಒಂದು ಕಂಪ್ನಿ ಇತ್ತು. ಅವರು ಕೆಲವು ಕಂಪ್ನೀಸ್ದು ದೊಡ್ಡ ದೊಡ್ಡ ಕಂಪ್ನೀಸ್ದು ಆ್ಯಡ್ಸ್ ಮಾಡಿಕೊಟ್ರೆ ಕ್ಯಾಶ್ ಪ್ರೈಸ್ ಇರುತ್ತೆ ಅಂತ ಇದು ಮಾಡಿದರು. ಸೊ ಪೆಪ್ಸಿ, ಹಿಂದೂಸ್ತಾನ್ ಟೈಮ್ಸ್, ಸರ್ಫ್ ಎಕ್ಸೆಲ್ ಮತ್ತು ಈ ಥರ ಸುಮಾರು ಕಂಪ್ನೀಸ್ ಇತ್ತು. ಅವ್ರದ್ದೆಲ್ಲ ಬ್ರೀಫ್ಸ್ ಕೊಟ್ಟಿರ್ತಾರೆ ಕಂಪ್ನಿಯವರು. ಅದರಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬ ಇಂಗ್ಲೆಂಡಲ್ಲಿ ನನ್ನ ಜೊತೆ ಓದಿದ ಅಜಯ್ ಅಂತ, ಅವನು ಇಲ್ಲಿ ವಾಪಸ್ ಬಂದಿದ್ದ ಆವಾಗ ಬೆಂಗಳೂರಲ್ಲಿ. ಸೊ ಆವಾಗ ನಾವು 2 ಬ್ರ್ಯಾಂಡ್ ಕಾಂಪೀಟ್ ಮಾಡಿದ್ವಿ, ಹಿಂದೂಸ್ತಾನ್ ಟೈಮ್ಸ್ ಮತ್ತು ಪೆಪ್ಸಿ ಇದರಲ್ಲಿ. ಸೊ ಅದೇನಾಯಿತು, ಹಿಂದೂಸ್ತಾನ್ ಟೈಮ್ಸಲ್ಲಿ ಫಸ್ಟ್ ಪ್ಲೇಸ್ ಬಂದುಬಿಡ್ತು ನಮಗೆ. ಅಕ್ರಾಸ್ ಇಂಡಿಯಾ 1000 ಸಬ್ಮಿಷನ್ಸ್ ಬಂದಿತ್ತು. ಅದರಲ್ಲಿ ಹಿಂದೂಸ್ತಾನ್ ಟೈಮ್ಸಲ್ಲಿ ಫಸ್ಟ್ ಪ್ಲೇಸ್ ಬಂತು. ಆಮೇಲೆ ಪೆಪ್ಸಿಲಿ ರನ್ನರ್ ಅಪ್ ಬಂದ್ವಿ. ಸೊ ಅದು ಆ ಕಾಲದಲ್ಲಿ 2 ಲಕ್ಷ ರೂಪಾಯಿ ಬಹುಮಾನ, 2010 ಹೇಳ್ತಾ ಇರೋದು ನಾನು. 2 ಲಕ್ಷ? 2 ಲಕ್ಷ ಬಹುಮಾನ. ಅದಲ್ಲದೆ 5 ದಿನ 5 ಸ್ಟಾರ್ ಹೋಟೆಲಲ್ಲಿ ಸ್ಟೇ, ಪಾರ್ಕ್ ಹಯಾತಲ್ಲಿ, ಎಲ್ಲ ಎಕ್ಸ್ಪೆನ್ಸಸ್ ಪೇಡ್ ಟ್ರಿಪ್, ಫ್ಲೈಟಲ್ಲಿ ಕರ್ಸ್ಕೊಂಡು. ಇದೇ ಟೀಮೇ ವರ್ಕ್ ಮಾಡಿದ್ದ? ಎಲ್ಲ ಸೇಮ್ ಅದೇ ಹುಡುಗರು, ಇವಾಗ್ಲೂ ಅದೇ ಹುಡುಗರು. ಪಾಪ ಈಗ ಬೇರೆ ಬೇರೆ ಅಂದರೆ ಲೈಫ್ ಇಸ್ ಡಿಫಿಕಲ್ಟ್ ಅಲ್ಲ, ಎಲ್ಲ ಬರೀ ಇದ್ರ ಮೇಲೆ ನಂಬ್ಕೊಂಡು ಇದರಿಂದ ದುಡ್ಡು ಹುಟ್ಟತ್ತೆ ಅಂತ ಇದು ಮಾಡೋಕ್ಕಾಗಲ್ಲ. ಸೊ ಬೇರೆ ಬೇರೆ ಕಾರಣಕ್ಕೆ ಈ ಮೋಸ್ಟ್ಲಿ ಹಣ ಎಲ್ಲ ಹುಟ್ಟೋದು ಕಷ್ಟ ಅಲ್ಲ, ಹುಟ್ಟೋದು ಸುಲಭ ಆಗಿದ್ರೆ ಬಹುಶಃ ಎಲ್ಲರೂ ಇದರಲ್ಲೇ ಇರ್ತಾ ಇದ್ರೇನೋ. ಬಟ್ ಎಲ್ಲರೂ ಬೇರೆ ಬೇರೆ ಕಡೆ ಹೋದರು, ಕಂಟಿನ್ಯೂ ಆದರು. ಬಟ್ ಇನ್ನೂ ಸುಮಾರು ಜನ, ನಾನು ಮತ್ತು ಅಶ್ವಿನ್ ಮತ್ತು ಇನ್ನೂ ಅದೇ ಥರ ಹಳೆ ಟೀಮಲ್ಲಿದ್ದವರು ಇವಾಗ ಧನ ಆಲ್ರೆಡಿ ಮಾಡ್ತಾ ಇದ್ದಾನೆ, ರಿಷಿ ಈಸ್ ಆಲ್ರೆಡಿ ಡೂಯಿಂಗ್, ನಾಗನೂ ಇದ್ದಾನೆ, ಪೂರ್ಣ, ಬಾದಲ್, ಇಂಥವರು. ಸೊ ಸಮ್ ಪೀಪಲ್ ಕುಡ್ ಹೋಲ್ಡ್ ಬ್ಯಾಕ್, ಇನ್ನೂ ಅಲ್ಲೇ ಸ್ಟೇ ಆಗಂಗಾಯಿತು.
ಬಟ್ ಇನ್ನು ಬೇರೆಯವರೆಲ್ಲ ಆಸಕ್ತಿ ಇದ್ರೂ ಕೂಡ ಪಾಪ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ, ಲೈಫ್ ಇನ್ ರಿಯಾಲಿಟಿ ಏನು ಮಾಡೋಕ್ಕಾಗಲ್ಲ. ಸೊ ಇನ್ನೂ ಇನ್ನೂ ಒಂದಷ್ಟು ಜನ ನಾವು ಇನ್ನೂ ಪರ್ಸೂ ಮಾಡ್ತಾ ಇದ್ದೀವಿ. ಆವಾಗಲೂ ಸಿನಿಮಾಗಳು ನೋಡ್ತಾ ಇದ್ವಿ, ಇದೆಲ್ಲ ಮಾಡ್ತಾ ಇದ್ವಿ. ನಮ್ಮ ಹುಡುಗರದೇ ಒಂದು ಫಿಲ್ಮ್ ಕ್ಲಬ್ ಥರ, ಅಂದರೆ ನಮ್ಮ ಮನೆಯಲ್ಲಿ ಸೇರಿಕೊಂಡು ಒಳ್ಳೊಳ್ಳೆ ಫಾರಿನ್ ಲ್ಯಾಂಗ್ವೇಜಸ್ದು ಮೂವೀಸ್ ತೊಗೊಂಬರೋದು, ಹಾಲಿವುಡ್ದು ಮೂವೀಸ್ ತೊಗೊಂಬಂದ್ಬಿಟ್ಟು ಆಸಕ್ತಿ ಇತ್ತಲ್ಲ ಮುಂಚೆಯಿಂದನು. ಸೊ ಸಿನಿಮಾ ನೋಡೋದು ಆಸಕ್ತಿ ಆ ಥರ ಇದಿತ್ತು. ಆಮೇಲೆ ನಾನು ಇಂಗ್ಲೆಂಡಿಗೆ ಹೋಗಿ ಬಂದ ಮೇಲಿಂದ ಅದು ಬೇರೆ ಲೆವೆಲ್ಗೆ ಹೋಯ್ತು. ಅಲ್ಲಿ ನಾನು ಕಲ್ತ್ಕೊಂಡು ಬಂದಿದ್ದು, ನಂದು ಮೇನ್ ಉದ್ದೇಶ ಇದ್ದಿದ್ದು ಏನಂತಂದರೆ ಅಲ್ಲಿ ಓದಕ್ಕೆ ಹೋಗಿದ್ದೀನಿ ಹೆಂಗೆ ಅಂತಂದರೆ, ಒಬ್ಬ ಯಾರೋ ಕಲ್ತ್ಕೊಂಡು ಹೋಗ್ತಾನೆ, ಕಲ್ತ್ಕೊಂಡು ವಾಪಸ್ ಕಲಿಯೋಕ್ಕೆ ಹೋಗಿ ವಾಪಸ್ ಕಲ್ತ್ಕೊಂಡ್ಬಂದು ಇಲ್ಲಿ ಬೇರೆಯವ್ರ ಜೊತೆನೂ ಅದನ್ನು ಇದು ಮಾಡ್ಕೋಬೇಕು ಅಂತ. ಸೊ ಆಲ್ಮೋಸ್ಟ್ ಹಂಗೆ ಕಂಟಿನ್ಯೂ ಆಯಿತು. ಇಲ್ಲಿ ಬಂದ ಮೇಲಿಂದ ನಾನು ಇನ್ನೂ ಅದನ್ನ ಕ್ರಿಟಿಕಲಿ ಸಿನಿಮಾನ ನೋಡೋದು ಹೇಗೆ, ಇದು ಮಾಡೋದು ಹೇಗೆ ಅಂತ ನಂಗೆ ಏನೇನು ಕಲ್ತ್ಕೊಂಡ್ಬಂದಿದ್ದು ತಕ್ಷಣ ಆಲ್ರೆಡಿ ಎಲ್ಲ ಹುಡುಗರಿಗೂ ಅದ್ರ ಬಗ್ಗೆ ಇದು ಮಾಡೋದು. ಸೊ ಭಾಳಷ್ಟು ಅಂದರೆ ಫಿಲ್ಮ್ಗಳು ನೋಡಿ ಅದನ್ನು ಬ್ರೇಕ್ ಡೌನ್ ಮಾಡ್ಕೊಂಡು ಹೆಂಗೆ, ಯಾವ ರೀತಿ, ಏನಕ್ಕೆ ಇದು ಮಾಡ್ತಾ ಇದ್ದಾರೆ, ಈ ರೀತಿ ಒಂದು ಸ್ಟೋರಿ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅದೆಲ್ಲ ಅಂದ್ಕೊಂಡು ಈ ಥರ ಸುಮಾರು ಫಿಲ್ಮ್ ಮೇಕಿಂಗ್ ಬಗ್ಗೆ ಡಿಸ್ಕಷನ್ಸ್ ಎಲ್ಲ ಆಗೋಕ್ಕೆ ಶುರುವಾಯಿತು. ಆಲ್ಸೋ ಆವಾಗ ನಮ್ಮ ಆರ್ಕೆಸ್ಟ್ರಾ ಮೈಸೂರ್ದು ಡೈರೆಕ್ಟರ್ ಸುನಿಲ್, ಹಿ ವಾಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಟೀಮ್. ಅವನ ಹೆಸರನ್ನೇ ನನಗೆ ಮರ್ತೋಗ್ಬಿಡ್ತು. ಸೊ ಅವನು ಕೂಡ ಈ ಥರ ಈ ಡಿಸ್ಕಷನ್ಸಲ್ಲೆಲ್ಲ ಇರ್ತಾ ಇದ್ವಿ. ಸೊ ಎಲ್ಲರೂ ಅದರಲ್ಲಿ ಕೆಲವ್ರಿಗೆ ಆ್ಯಕ್ಟ್ರೆಸ್ ಆಗಬೇಕು ಅಂತ ಕೆಲವ್ರದ್ದು ತುಂಬ ಕ್ಲಿಯರ್ ಆಗಿತ್ತು, ಇನ್ನು ಕೆಲವರು ಡೈರೆಕ್ಷನ್ನಲ್ಲಿ ಹೋಗಬೇಕು ಅಂತ ಇದ್ದರು. ಇದೇ ಥರ ಬೇರೆ ಇದ್ದಿತ್ತು. ಈ ಥರ ಡಿಸ್ಕಷನ್ಸ್ ಎಲ್ಲ ಮಾಡಿಕೊಂಡು ಸುಮಾರು ನನಗೆ ಅಂದರೆ ಇನ್ನೂ ನೆನಪಿದೆ, ಇನ್ ದ ಮೂಡ್ ಫಾರ್ ಲವ್ ಇರಲಿ, ಆಮೇಲೆ ಸ್ಟಾಕರ್ ಇರಲಿ, ಈ ಸಿನಿಮಾಗಳು ಅಂದರೆ ಅಲ್ಲಿ ನಾನು ಕಲ್ತ್ಕೊಂಡ್ಬಂದಿದ್ನಲ್ಲ ಏನೋ ದೊಡ್ಡ ಸಿನಿಮಾಗಳು ಇದು ಅಂತ. ಸೊ ಅದನ್ನ ಬಂದ್ಬಿಟ್ಟು ನಾನು ನಮ್ಮ ಹುಡುಗರಿಗೆಲ್ಲ ಹೇಳೋದು, ಇದು ಮಾಡೋದು. ಸೊ ಇವಾಗ್ಲೂ ಅಷ್ಟೇ ಎಲ್ಲರಿಗೂ ಇನ್ನೂ ಐ ಥಿಂಕ್ ದೇ ಸ್ಟಿಲ್ ಲೈಕ್ ದೀಸ್ ಫಿಲ್ಮ್ಸ್. ಇಲ್ಲ ಏನು ಗೊತ್ತಾ, ನಾವು ಒಬ್ಬೊಬ್ಬರಾಗಿ ಏನೇನೋ ಅಚೀವ್ ಮಾಡ್ತೀವಿ, ಬಟ್ ಆ್ಯಸ್ ಅ ಗ್ರೂಪ್ ಒಂದು ಕಮ್ಯುನಿಟಿ ಥರ ಅಚೀವ್ ಮಾಡ್ತೀವಲ್ಲ, ಅದು ಬೇರೆದೇ ಎಫೆಕ್ಟ್ ಇರುತ್ತೆ. ಸೊ ಅಂದರೆ ನನ್ನ ಇಂಡಿವಿಜುವಲ್ ಸ್ಟ್ರೆಂತ್ಸ್ ಒಬ್ಬೊಬ್ಬಂದು ಒಂದೊಂದು ಇದಿರುತ್ತೆ, ಬಟ್ ಅದನ್ನೇ ಒಟ್ಟಿಗೆ ಬಂದು ಸೇರ್ಕೋತೀವಿ ಅಂತ ಅಂದ್ಕೊಳ್ಳಿ. ಆಮೇಲೆ ನಮ್ಮದೊಂದು ಕಾಸ್ ಥರ ಇದ್ದಿದ್ದು ನಿಜವಾಗ್ಲೂ ಆವಾಗ್ಲೂ ಏನು ಅಂತ ಅಂದರೆ, ಆರ್ಟಿಗೆ ಅಷ್ಟು ಒಲವು ಎಲ್ಲರಿಗೂ. ಆರ್ಟ್ ಅಂತ ಅಂದರೆ ಆರ್ಟಲ್ಲಿ ಏನಕ್ಕೆ ಇದು ಅಂತಂದರೆ, ನಮಗೆ ರಂಗಭೂಮಿನೂ ಹೇಳ್ಕೊಟ್ಟಿರೋದು ಏನು ಅಂತಂದರೆ ಎಲ್ಲರ ಜೊತೆನೂ ಒಟ್ಟಿಗೆ ಇರಿ, ಸಮಬಾಳು, ಅದೆಲ್ಲ ಅದು ಒಂಥರ ಅದು ಎಲ್ರಿಗೂ ಒಟ್ಟಿಗೆ ಬಂದಿರೋದ್ರಿಂದ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಬೇಕು ಅಂತ ಆವಾಗಿಂದನೂ ಇದ್ದಿದ್ದೇನೆ. ಸೊ ಆಮೇಲೆ ಇದರಲ್ಲಿ ಇದೂ ಏನೂ ಇಲ್ಲ, ಅಂದರೆ ನಾನು ಡೈರೆಕ್ಟರ್ ಅಂದರೆ ನಾನು ದೊಡ್ಡವನು ಅಂತಲ್ಲ, ದೆರ್ ಇಸ್ ನೋ ಹೈರಾರ್ಕಿ ಇನ್ ಇಟ್ ಈಸ್ ಅ ರೋಲ್. ಈಗ ಯಾವುದಾದ್ರೂ ಒಂದು ಗಾಡಿಯಲ್ಲಿ ಕಾರ್ಬೊರೇಟರ್ ದೊಡ್ಡದ ಅಥವಾ ಸ್ಪಾರ್ಕ್ ಪ್ಲಗ್ ದೊಡ್ಡದ, ನೋ ಇಟ್ ಇಸ್ ನಾಟ್ ದ್ಯಾಟ್, ಇಟ್ ಈಸ್ ಜಸ್ಟ್ ಎ ರೋಲ್. ಸೊ ಯಾವುದಾದ್ರೂ ಪ್ರಾಜೆಕ್ಟ್ ಇಲ್ಲಿ ಗೊತ್ತಿಲ್ಲ, ಇನ್ನೊಂದು ಪ್ರಾಜೆಕ್ಟಲ್ಲಿ ಬಹುಶಃ ನಾನು ಬರೀ ಆ್ಯಕ್ಟ್ ಮಾಡ್ಬೋದೇನೋ, ಇನ್ನೊಂದರಲ್ಲಿ ಬರೀ ಎಡಿಟ್ ಮಾಡ್ಬೋದೇನೋ. ಸೊ ಅದರಲ್ಲಿ ಮೇಲು ಕೀಳು ಅಂತ ಏನೂ ಇಲ್ಲ, ಎಲ್ಲರೂ ಸಮಾನ, ಯಾರೂ ಏನೂ ಇಲ್ಲ. ಬರೀ ಆ ಪ್ರಾಜೆಕ್ಟಲ್ಲಿ ಇದು ಒಂದೊಂದು ರೋಲ್ ಪ್ಲೇ ಮಾಡಬೇಕಾಗಿರುತ್ತೆ ಅಷ್ಟೇ. ಸೊ ಅದು ನಮ್ಮೆಲ್ಲರಿಗೂ ಗೊತ್ತಿತ್ತು. ಇವಾಗ್ಲೂ ಯಾರೂ ನಮ್ಮಲ್ಲಿ ಅವ್ನು ತುಂಬ ದೊಡ್ಡವನು, ಇವನು ಚಿಕ್ಕವನು ಅಂತ ಏನು ಭೇದ ಭಾವ ಬಂದಿಲ್ಲ. ಕಲ್ತಿದ್ದು ಥಿಯೇಟರ್ ಮೂಲಕ. ಥಿಯೇಟರ್ ಎಲ್ಲ ಕೆಲಸ ಮಾಡಿಸ್ತಾರೆ ಅಂತಾರಲ್ಲ, ಎಲ್ಲ ಕೆಲಸ ಮಾಡಿದ್ರೆ ಹೌದು, ಅಲ್ಲಿ ಮಾಡಲೇಬೇಕಾಗಿತ್ತು. ಆಮೇಲೆ ಥಿಯೇಟರ್ ಏನು ಕಲಿಸುತ್ತೆ ಗೊತ್ತಾ, ಥಿಯೇಟರ್ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡೋದು ಕಲಿಸುತ್ತೆ, ಎಲ್ಲ ಇದ್ದು ಕೆಲಸ ಮಾಡೋದು ಬೇರೆ, ಏನೂ ಇಲ್ಲದೆ ನಾವು. ಸೊ ಅದಕ್ಕೆ ಎಷ್ಟೊಂದು ಸಲ ಏನಾಗ್ತಿತ್ತು ಅಂತಂದರೆ, ಅಯ್ಯೋ ನಮ್ಮ ಹತ್ರ ಇದಿಲ್ಲ ಅದಿಲ್ಲ ಅಂದ್ಬಿಟ್ಟು ಇಷ್ಟಲ್ಲೇ ಏನು ಮಾಡಬೇಕು, ಅಷ್ಟಲ್ಲೇ ಏನು ಮಾಡ್ಬೋದು ಅಂದ್ಕೊಂಡು ವಾಟ್ ವಿ ಡಿಡ್ ವಾಸ್ ವಿ ಕೆಪ್ ಪುಷಿಂಗ್ ಅವರ್ ಬೌಂಡ್ರೀಸ್. ಅದರೊಳಗೇನೆ, ಆ ಚೌಕಟ್ಟೊಳಗೇನೆ, ಆ ಇಕ್ಕಟ್ಟೊಳಗೇನೆ ಹೆಂಗೆ ಕಟ್ಟಬೇಕು ಅಂತ ಅದು ಕಲಿಸಿದ್ದು ಮೋಸ್ಟ್ಲಿ. ಸೊ ಅದು ಒಳ್ಳೇದಲ್ಲ. ಆಮೇಲೆ ಒಳ್ಳೆಯದು ಇನ್ನೂ ನಾನೇನು ಅಂತ ದೊಡ್ಡ ವರ್ಕ್ಸ್ ಏನು ಮಾಡಿಲ್ಲ, ಬಟ್ ಇರೋದ್ರಲ್ಲೇ ಬೆಸ್ಟ್ ಏನು ಮಾಡ್ಬೋದು ಅದು ಮೋಸ್ಟ್ಲಿ ಪ್ರಯತ್ನ ಇರಬೇಕು. ಯಾಕೆಂತಂದರೆ ಅದು ಒಂಥರ ಸೈಕಲಾಜಿಕಲಿನೂ ಯಾವ ರೀತಿ ಅಂತಂದರೆ, ಬರೀ ನಾವು ಹಂಗಿದ್ಬಿಟ್ಟಿದ್ರೆ ಹಿಂಗೆ ಮಾಡಿಬಿಡ್ತಾ ಇದ್ದೆ, ಅದು ಹೌದು, ಅದು ನಿಜ, ಇನ್ನೇನೋ ಮಾಡ್ಬೋದೇನೋ. ಇರೋದ್ರಲ್ಲಿ ನಾವು ಏನು ಮಾಡಬೇಕು, ಅದು ನಮ್ಮ ಫೋಕಸ್ ಮತ್ತು ನಮ್ಮ ಸ್ಟ್ರೆಂತ್ಸ್ ಆ ಕಡೆ ಫೋಕಸ್ ಮಾಡಬೇಕು ನಾವು, ಅದ್ರ ಕಡೆ ಡೈವರ್ಟ್ ಮಾಡಬೇಕು. ಸಿನಿಮಾ ಇದೆಯಲ್ಲ, ದಟ್ ಈಸ್ ಅ ಫೈನಲ್ ಪ್ರಾಡಕ್ಟ್. ಯಾವುದ್ರದ್ದು ಒಂದು ಆನೆಸ್ಟ್ ಥಾಟ್ದು, ಅದು ಎಲ್ಲಿಂದ ಶುರುವಾಗುತ್ತೆ, ಒಂದು ಯೋಚನೆಯಿಂದ ಶುರುವಾಗುತ್ತೆ. ಅದು
ಬರವಣಿಗೆ ಆಗತ್ತೆ. ಸೊ ಎಷ್ಟು ಆ ಯೋಚನೆ ಎಷ್ಟು ಆನೆಸ್ಟಿಯಿಂದ ಬಂದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಯೋಚನೆ ನನ್ನ ಸುತ್ತಮುತ್ತ ನೋಡಿ ನನಗೆ ಬಂದಿದೆಯಾ. ಆಮೇಲೆ ಕಲೆ ಯಾವಾಗಲೂ ಹೆಂಗೆ ಅಂತಂದರೆ ಇಟ್ ಈಸ್ ಆಲ್ವೇಸ್ ಹೆಂಗೆ ಅಂತಂದರೆ ವಿ ಜಸ್ಟ್ ಗೆಟ್ ಇನ್ಸ್ಪೈರ್ಡ್ ಫ್ರಮ್ ಥಿಂಗ್ಸ್. ಅದೇ ಹುಟ್ಕೋಬೇಕು ಅಂತ ಅಂದರೆ ಯಾವುದು ಹಂಗೆ ಹುಟ್ಕೊಳ್ಳಲ್ಲ. ಒಂದು ಕೋಗಿಲೆ ಕೂಗಿದಾಗ ನನಗೆ ಮನಸ್ಸಲ್ಲಿ ಒಂದೇನೋ ಆದಾಗ ನನಗೆ ಒಂದು ಬರಿಬೇಕು ಅಂತ ಅನಿಸುತ್ತೆ. ಸೊ ಇಟ್ ಇಸ್ ಜಸ್ಟ್ ಅದರಿಂದ ನನಗೇನೋ ಒಂದು ಇದು ಸಿಕ್ತು, ನನ್ನಿಂದ ಮತ್ತೆ ಇನ್ನೊಂದೇನೋ ಸಿಕ್ತು, ಬರೆದೆ ನಾನು ಬರ್ದಿರೋದ್ರಿಂದ ನೋಡ್ಬಿಟ್ಟು ಇನ್ನೊಬ್ಬನಿಗೆ ಏನೋ ಒಂದು ಸಿಕ್ತು. ಸೊ ದಟ್ ಈಸ್ ಹೌ ಯಾವುದೇ ಆರ್ಟ್ ಫಾರ್ಮ್ ಹಂಗೆ ಡೆವಲಪ್ ಆಗೋದು. ನಾವು ವಿ ಗೆಟ್ ಇನ್ಸ್ಪೈರ್ಡ್. ನಾವು ಎಷ್ಟು ದಟ್ ಈಸ್ ವೈ ವಿ ಹ್ಯಾವ್ ಟು ಬಿ ಗುಡ್ ಅಬ್ಸರ್ವರ್ಸ್. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್ಸ್, ಯಾವ ರೀತಿ ಯಾವುದು ಒಳ್ಳೆ ಸಿನಿಮಾ ಅಂತಂದರೆ ನಮ್ಮ ಆನೆಸ್ಟಿಯಿಂದ ಯಾವ್ದು ಬರುತ್ತೆ, ನಂಗೆ ಯಾವುದು ಕತೆ ಹೇಳಬೇಕು ಅನ್ಸುತ್ತೆ. ಸಿನಿಮಾ ಅಂದರೆ ಏನು, ಇಟ್ಸ್ ನಾಟ್ ಜಸ್ಟ್ ವಿಜುವಲ್, ಅದು ಒಂದು ಕತೆ ಹೇಳೋ ವಿಧಾನ ಅಷ್ಟೇ. ಸಿನಿಮಾ ಅಂದರೆ ಇಟ್ಸ್ ಅ ಫಾರ್ಮ್ ಆಫ್ ಸ್ಟೋರಿ ಟೆಲ್ಲಿಂಗ್, ರೈಟ್? ಸೊ ಸ್ಟೋರಿ ಟೆಲ್ಲಿಂಗ್ ಅಂತಂದರೆ ಸೊ ಮೇನ್ ಫೋಕಸ್ ಶುಡ್ ಬಿ ಆನ್ ಆನೆಸ್ಟಿ ಅಂತಂದರೆ ವಿಷಯ ಆನೆಸ್ಟ್ ಅಂತಲ್ಲ, ನಾನು ಯಾವುದು ಆನೆಸ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಅಂದರೆ ಬರೀ ನೈಜ ಘಟನೆಗಳ ಮೇಲೆ ಆಧಾರಿತನ ಇಲ್ಲ. ಅದು ಕಾಲ್ಪನಿಕ ಏನಾದರೂ ಒಂದು ಇದೂ ಇರ್ಬೋದು, ಅಂದರೆ ಫ್ಯಾಂಟಸಿ ಆದರೂ ಇರ್ಬೋದು, ಜಗತ್ತು ಏನು ಫಿಕ್ಷನಲ್ ಏನಾದರೂ ಇದಾಗಿರ್ಬೋದು. ದ ಪಾಯಿಂಟ್ ಈಸ್ ಫಸ್ಟ್ ಆ ಆನೆಸ್ಟಿ ನನ್ನ ಬರವಣಿಗೆಯಿಂದ ಶುರು ಆಗುತ್ತೆ. ಸೊ ದ್ಯಾಟ್ ವಿಚ್ ಹ್ಯಾಸ್ ಆನೆಸ್ಟಿ ಇನ್ ಇಟ್ಸ್ ರೈಟಿಂಗ್ ವಿಲ್ ಅಲ್ಟಿಮೇಟ್ಲಿ ಡೆವಲಪ್ ಇನ್ ಟು ಎ ಗ್ರೇಟ್ ಪರ್ಫಾರ್ಮೆನ್ಸಸ್ಗೆ ಇದು ಮಾಡುತ್ತೆ. ಆಮೇಲೆ ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಔಟ್ ಆಸ್ ಅ ಗುಡ್ ಸಿನಿಮಾ. ಸೊ ಎನಿ ಸಿನಿಮಾ ದಟ್ ಈಸ್ ಆನೆಸ್ಟ್ ಈಸ್ ಅ ಗುಡ್ ಸಿನಿಮಾ. ಅಂದರೆ ಕೆಲವು ವಿಷಯ ನನಗೆ ಇಷ್ಟ ಇಲ್ಲದೆ ಇರ್ಬೋದು. ಇವಾಗ ಯಾವುದೋ ಕುಡಿತದ ಬಗ್ಗೆ ಸಿನಿಮಾ ಮಾಡ್ತಾನೆ ನನಗೆ ಇಷ್ಟ ಇಲ್ಲದೆ ಇರ್ಬೋದು. ಬಟ್ ಇಫ್ ಇಟ್ ಈಸ್ ಆನೆಸ್ಟ್, ಇಟ್ ಇಸ್ ಅಂದರೆ ವಿಷಯ ಇಷ್ಟ ಇಲ್ಲದೆ ಇರ್ಬೋದು. ಐ ಮೈಟ್ ನಾಟ್ ಲೈಕ್ ದ ಸಬ್ಜೆಕ್ಟ್, ಬಟ್ ಐ ವಿಲ್ ಸ್ಟಿಲ್ ಲೈಕ್ ಇಟ್ ಫಾರ್ ಇಟ್ಸ್ ಆನೆಸ್ಟಿ. ನಾವು ಅಲ್ಟಿಮೇಟ್ಲಿ ನಮ್ಗೆ ಏನು ಬೇಕು ಜೀವನದಲ್ಲಿ? ಹಣ ಬೇಕು. ಇಲ್ಲ, ಹಣದಿಂದ ಏನು ಸಿಗುತ್ತೆ? ನೆಮ್ಮದಿ ಬೇಕು. ಅದೇನೆ, ಎಸ್, ನೆಮ್ಮದಿ ಬೇಕು, ಖುಷಿ ಬೇಕು ಅಲ್ವಾ? ಅಲ್ಟಿಮೇಟ್ಲಿ ಬೇಕಾಗಿರೋದು ಹಣ ಅಲ್ಲ, ಖುಷಿ ಅಥವಾ ನೆಮ್ಮದಿ, ಆಯ್ತಾ? ಸೊ ನಾವೇನು ಮಾಡ್ತೀವಿ ಇವಾಗ, ನಾವು ಸಿನಿಮಾ ಅಂತಾನೆ ಅಲ್ಲ, ನನಗೆ ಏನೋ ಒಂದು ಇಷ್ಟ ಇರುತ್ತೆ, ಅದನ್ನ ನಾನು ಮಾಡಿದ್ರೆ ಅದರಿಂದ ದುಡ್ಡು ಸಿಗಲ್ಲ. ಸೊ ಮತ್ತೆ ಇನ್ನೊಂದೇನೋ ಹೋಗಿ ಮಾಡ್ತೀನಿ, ಅದರಿಂದ ದುಡ್ಡು ಸಿಗುತ್ತೆ, ಹಣ ಉಟ್ಕೊಳ್ಳುತ್ತೆ. ಸೊ ಆ ಹಣದಿಂದ ಆಬ್ವಿಯಸ್ಲಿ ಒಂದಷ್ಟು ಖುಷಿ ಆಗುತ್ತೆ. ಬಟ್ ನನಗೆ ಬೇಕಾಗಿರೋ ಖುಷಿ ನಂಗೆ ಸಿಕ್ಕಿರಲ್ಲ. ಸೊ ಏನಾಗುತ್ತೆ, ಸೊ ಅದಕ್ಕೆ ಯಾವಾಗಲೂ ಎಲ್ಲರೂ ಹೇಳೋದು ಏನಂತಂದರೆ, ನಮ್ಗೆ ಏನು ಇಷ್ಟ, ನಮ್ಮ ಮನ್ಸಿಗೆ ಏನು ತೃಪ್ತಿ ಕೊಡುತ್ತೆ, ತೃಪ್ತಿ ಬೇರೆ, ಖುಷಿ ಬೇರೆ. ನಮ್ಗೆ ತೃಪ್ತಿ ಸಿಗೋದು ನನಗೆ ಏನು ಆಸೆ ಇದೆ ಅದರಲ್ಲೇ. ಸೊ ದುಡ್ಡು ಸಿಕ್ಬಿಡುತ್ತೆ, ದುಡ್ಡು ಬರ್ತಾ ಇರುತ್ತೆ, ಇದನ್ನು ಮಾಡ್ತಾ ಇರ್ತಾರೆ. ಬಟ್ ಅಲ್ಟಿಮೇಟ್ಲಿ ಏನೋ ಒಂಥರ ಪೊಳ್ತನ ಇರುತ್ತೆ ಮನಸ್ಸಲ್ಲಿ, ಏನೋ ಮಿಸ್ಸಿಂಗ್ ಅಂತ ಇದಿರುತ್ತೆ. ಸೊ ಆ್ಯಕ್ಚುಲಿ ನಾವೇನು ಮಾಡಬೇಕು ಅಂತಂದರೆ, ಯಾವುದೇ ಫೀಲ್ಡಲ್ಲಾದರೂ ಅಷ್ಟೇ, ಎಸ್, ಆರ್ಟಾಗಿಯೇ ಶುರು ಆಗೋದು. ಈಗ ಸಿನಿಮಾ, ನಾವು ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಸಿನಿಮಾ, ಎಸ್, ಇಟ್ ಸ್ಟಾರ್ಟ್ಸ್ ಲೈಕ್ ಎನ್ ಆರ್ಟ್. ಎಲ್ಲರೂ ಎವ್ರಿಬಡಿ ಈಸ್ ಎನ್ ಆರ್ಟಿಸ್ಟ್. ಈವನ್ ಒಬ್ಬ ಲೈಟ್ ಕಟ್ಟೋ ಹುಡುಗ ಇರ್ತಾನಲ್ಲ, ಅವನು ಕೂಡ ಆರ್ಟಿಸ್ಟೇ, ಬಿಕಾಸ್ ಹಿ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ಎನ್ ಆರ್ಟ್ ಇನ್ ಸಮ್ ಫಾರ್ಮ್ ಆರ್ ದಿ ಅದರ್. ಎಲ್ಲನೂ ಆರ್ಟಿಸ್ಟೇ ಇರೋದು. ಸೊ ಕೆಲಸ ಮಾಡ್ತಾ ನಾವು ನಮ್ಮ ಕಲೆನ ಯಾವ ರೀತಿ ನಾವು ತೊಗೊಂಡು ಹೋಗಬೇಕು ಅಂದರೆ, ವಿ ಶುಡ್ ಗೆಟ್ ಅ ಹೋಲ್ಡ್ ಓವರ್ ಇಟ್ ಸೋ ಮಚ್ ದ್ಯಾಟ್ ಇಟ್ ಶುಡ್ ಅಲ್ಟಿಮೇಟ್ಲಿ ಫೀಡ್ ಅಸ್. ಅದರಿಂದ ನಾವು ಮಾಡ್ಕೋಬೇಕಾಗಿರೋ ಇದು ದಾರಿ. ಸೊ ಎಸ್, ಅದು ನಾವು ಹುಡ್ಕೋಬೇಕಾಗಿರೋ ದಾರಿ. ಅದನ್ನು ಕೆಲವೊಮ್ಮೆ ಕಷ್ಟ ಆಗತ್ತೆ. ಆಮೇಲೆ ಎಲ್ಲರಿಗೂ ಸಾಧ್ಯ ಇಲ್ಲ ಅಂತ ಹಂಗೂ ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಬ್ಬರದ್ದು ಇದು ಬೇರೆ ಬೇರೆ ಥರ ಇರುತ್ತೆ. ಈಗ ಮನೆಯಲ್ಲಿ ಒಬ್ಬನೇ ಅವನು ದುಡಿಯೋನು ಇದು ಮಾಡೋನು ಅಂತಂದರೆ ಪಾಪ ಅನಿವಾರ್ಯತೆಯಿಂದ ಅವ್ನು ಬೇರೆ ಇನ್ನೇನು ಮಾಡಲೇಬೇಕಾಗತ್ತೆ. ಸೊ ದಟ್ ಈಸ್ ವೈ ಆಲ್ಸೋ ಏನಂತಂದರೆ, ಎಷ್ಟೊಂದು ಜನ ಒಂದೇನೋ ಮಾಡಿ ಹೋಗಿ ಮತ್ತೆ ವಾಪಸ್ ಬಂದು ಅವ್ರಿಗೇನು ಇಷ್ಟ ಇರುತ್ತೆ ಅಂತ ಮಾಡ್ಕೋತಾರೆ. ಸೊ ಬೇಸಿಕಲಿ ದ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಇಸ್, ನಮಗೆ ಏನು ಇಷ್ಟ ಇರುತ್ತೆ ಅದರಿಂದಾನೇ ನಾವು ದುಡಿಯೋಷ್ಟು ನಾವು ಬೆಳಿಬೇಕು. ಅಂದರೆ ಅದರಿಂದನೇ ನಮಗೆ ಹಣ ಬರೋ ಥರ ನಾವು ಮಾಡ್ಕೋಬೇಕಾಗಿರೋದು. ಇಟ್ ವಿಲ್ ಟೇಕ್ ಸಮ್ ಟೈಮ್. ಅದೇ ಪೇಷಂಟ್ ಆಗಿರಬೇಕು. ಇದಾಗಿಲ್ಲ ಒಂದು ಸ್ವಲ್ಪ ನೋಡಿದ ತಕ್ಷಣ ಹೊಟ್ಟೋಗ್ತೀವಿ. ಎಷ್ಟೊಂದು ಸಲ ಏನಾಗುತ್ತೆ, ಇನ್ನೇನು ದಾಟ್ಬಿಡ್ತಾ ಇರ್ತೀವಿ, ಅಷ್ಟೊತ್ತಲ್ಲಿ ನಮಗೆ ಹುಮ್ಮಸ್ಸು ಹೊಟ್ಟೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಜೀವನದಲ್ಲಿ ಅಷ್ಟು ಕಷ್ಟಗಳು ಹೊಡೆತಗಳು ಬೀಳ್ತಾ ಇರ್ತಾವಲ್ಲ, ಹೋಗ್ಲಿ ಬಿಡುಗರು ಅಂತ ಇನ್ನೇನು ದಾಟ್ಬಿಡ್ತಾ ಇರ್ತೀವಿ, ಗೊತ್ತಾಗಲ್ಲ, ಅದು ಕಣ್ಣು ಕಾಣಿಸಿರೋಲ್ಲ ಎಷ್ಟೊಂದು ಸಲ. ವಿ ಹ್ಯಾವ್ ಟು ಸ್ಟಿಕ್ ಆನ್ ಟು ಇಟ್. ಅಟ್ಲೀಸ್ಟ್ ನಮ್ಮ ಉದ್ದೇಶ ಅದಕ್ಕೆ
ನಾ ಅದೇ ಕಡೆ ಹೋಗ್ತೀನಿ ಅಂತ ಇರಬೇಕು. ಅನಿವಾರ್ಯತೆಯಿಂದ ನಾನು ಬೇರೆ ಇನ್ನೇನೋ ಸೈಡಿಗೆ ಬಂದು ಏನೋ ಮಾಡಿರ್ತೀನಲ್ಲ, ಅದು ಮುಗಿಸ್ಬಿಟ್ಟು ವಾಪಸ್ ಅದಕ್ಕೇನೆ ಬರಬೇಕು. ಆಮೇಲೆ ಏನಂತ ಅಂದರೆ, ವಿ ಹ್ಯಾವ್ ಟು ಡೂ ವಾಟ್ ವಿ ಆರ್ ಬೆಸ್ಟ್ ಆ್ಯಟ್. ಒಬ್ಬ ಬೌಲರ್ ಬೌಲಿಂಗೇ ಮಾಡಬೇಕು ಅಂದರೆ ದಟ್ ಈಸ್ ವಾಟ್ ಹಿ ಲೈಕ್ಸ್ ಟು ಡೂ ಆ್ಯಂಡ್ ದಟ್ ಈಸ್ ವಾಟ್ ಹಿ ವಿಲ್ ಬಿ ಬೆಸ್ಟ್ ಎಟ್ ಆಲ್ಸೋ. ಸೊ ಟೈಮ್ ಬೀಯಿಂಗ್ಗೆ ಅವ್ನು ಬಂದ ಇದ್ರೂ ಕೂಡ ಅವ್ನ ಪ್ರೀತಿ ಆ್ಯಕ್ಚುಲಿ ಇರೋದು ಅದು. ಸೊ ಅದರಲ್ಲೇ ಅವ್ನಿಗೆ ಪ್ರಮೋಟ್ ಅಥವಾ ಸಪೋರ್ಟ್ ಮಾಡ್ತು ಅಂತಂದರೆ ಹಿ ವಿಲ್ ಬಿಕಮ್ ಪ್ರಾಬ್ಲಿ ದ ಬೆಸ್ಟ್ ಬೌಲರ್. ಸೊ ಸಿನಿಮಾ ಅದು ಏನಕ್ಕೆ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಅಂತ ಅಂದರೆ, ಸಿನಿಮಾ ನಾವು ಇವಾಗಲ್ಲ ಮೊಬೈಲ್ ಮತ್ತು ಇದು ನೋಡ್ತಾ ಇರೋದು. ಸಿನಿಮಾ ಅಂತ ಅಂದರೆ ಮುಂಚೆ ನಾವು ಥಿಯೇಟ್ರಲ್ಲಿ ನೋಡ್ತಾ ಇದ್ದಿದ್ದು. ಥಿಯೇಟ್ರಲ್ಲಿ ಏನಾಗುತ್ತೆ, ನಾವು ಒಂಥರ ಹಿಪ್ನೋಟೈಸ್ ಆಗಿಬಿಟ್ಟಿರ್ತೀವಿ. ಏನೂ ಇಲ್ಲ, ಬರೀ ಆ ಜಗತ್ತಿಂದು ಶಬ್ದಗಳು ಮಾತ್ರ ಕೇಳಿಸ್ತಾ ಇರೋದು. ಈ ಜಗತ್ತಿಂದು ಶಬ್ದ ಹೋಯ್ತು, ಈ ಜಗತ್ತಿಂದು ಎಲ್ಲ ಕತ್ಲೆ ಆಗಿದೆ, ಇಲ್ಲಿ ಏನೂ ಇಲ್ಲ. ಆ ಜಗತ್ತು ಮಾತ್ರ ಬೆಳಕು ಬರ್ತಾ ಇರೋದು. ಪ್ರೊಜೆಕ್ಟರ್ ಮೇಲೆ ಏನು ಪ್ರೊಜೆಕ್ಟ್ ಆಗ್ತಾ ಇದೆ ಅದು ಮಾತ್ರ ನೋಡ್ತಾ ಇರ್ತೀವಿ, ಅದು ಮಾತ್ರ ಅದ್ರ ಕಡೆನೇ ಫೋಕಸ್ ಆಗಿರ್ತೀವಿ. ಸೊ ಎಷ್ಟರ ಮಟ್ಟಿಗೆ ಅಂತಂದರೆ ಇಟ್ ಟುಕ್ ಪೀಪಲ್ ಇನ್ಸೈಡ್ ಇಟ್. ಅಂದರೆ ಆ ಜಗತ್ತೊಳಗೆ ಹೇಳ್ಕೊಂಡು ಹೊರಟೋಗ್ಬಿಡ್ತು, ನನಗೆ ಹಿಂಗೆ ಹೀರ್ಕೊಂಡ್ಬಿಟ್ಟಿತ್ತು. ಅಂದರೆ ನನಗೆ ಅಂತಂದರೆ ಎನಿ ಆಡಿಯನ್ಸ್ಗೆ ಒಳಗೆ ಹೇಳ್ಕೊಂಡು ಹೊರಟೋಗ್ಬಿಡುತ್ತೆ. ಸೊ ಪೀಪಲ್ ಸ್ಟಾರ್ಟೆಡ್ ಅಂದರೆ ಒಬ್ಬ ಹೀರೋ ಅಲ್ಲಿ ಏನಾದರೂ ಅಚೀವ್ ಮಾಡಿದ್ರೆ ನಾನೇನು ಅಚೀವ್ ಮಾಡ್ದಂಗೆ, ವಿಲನ್ ಹೊಡಿ ಅಂತಂದರೆ ಹಾಕು ಅಂತ ಇನ್ನೊಂದು ಸ್ವಲ್ಪ ಇದು ಮಾಡೋದು. ಸೊ ವೈ ಇಟ್ ಹ್ಯಾಪನ್ಸ್ ಇಸ್ ಬಿಕಾಸ್ ಸಿನಿಮಾ ಹ್ಯಾಸ್ ದ ಪವರ್ ಟು ಸಕ್ ಯು ಇನ್ಸೈಡ್ ದ ವರ್ಲ್ಡ್. ಸೊ ಒಂದು ಈ ವಿಷಯ ಏನು ಗೊತ್ತಾಯಿತು, ಸಿನಿಮಾ ಮತ್ತು ಇದ್ರ ಬಗ್ಗೆ ಎಲ್ಲ ಗೊತ್ತಾದಾಗ ಒಳ್ಳೇದೇನೇನು ನಡೀತಾ ಇದೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಶುರು ಮಾಡಿದ್ವಿ, ಅದನ್ನ ನಮ್ಮ ಕತೆಗಳ ಮೂಲಕ ಹೇಳೋಕ್ಕೆ ಶುರು ಮಾಡಿದ್ವಿ. ಸೊ ಅದ್ರ ಜೊತೆಯಲ್ಲಿ ಕೆಲವ್ರಿಗೆ ಇದನ್ನು ಗೊತ್ತಾಯಿತು, ಏನೋ ಇದನ್ನು ಕೆಟ್ಟದ್ದು ಇದಕ್ಕೂ ಬಳಸ್ಕೋಬೋದು ಅಂತ. ಸುಳ್ಳು ಹೇಳೋದಕ್ಕೂ, ನಾಜಿಗಳು ಅವ್ರ ಪ್ರಪಗಂಡ ಮಾಡ್ಕೊಳ್ಳೋದಕ್ಕೆ, ಇನ್ಯಾರಿಗೋ ದೂಷಿಸೋಕ್ಕೆ ಇದು ಮಾಡೋದಕ್ಕೆ ಎಲ್ಲ ಅವ್ರು ಆ ಥರನೂ ಬಳಸ್ಕೊಂಡ್ರು. ಸೊ ಒಂದು ಒಳ್ಳೆಯದು ತುಂಬ ಇತ್ತು ಅಂತಂದರೆ ಅದನ್ನು ಉಪಯೋಗಿಸ್ಕೊಳ್ಳೋರು ಬೇರೆ ಬೇರೆ ರೀತಿ ಉಪಯೋಗಿಸ್ಕೋತಾರೆ. ಇವಾಗ ಕತ್ತಿ ಒಳ್ಳೇದಾ ಕೆಟ್ಟದಾ ಗೊತ್ತಿಲ್ಲ. ಎಸ್, ಅದಲ್ಲ, ಅದು ಯಾರ ಕೈಯಲ್ಲಿ ಹೋಗುತ್ತೆ ಅದ್ರ. ಸೊ ಸಿನಿಮಾ ಒಳ್ಳೇದು, ಸಿನಿಮಾ ಕೆಟ್ಟದ್ದು ಅಲ್ಲ, ನಾನು ಯಾವ ರೀತಿ ಬಳಸ್ಕೊತೀನಿ ಅಂತ. ಆಮೇಲೆ ಅಗೇನ್ ಈಗ ಏನು ಪ್ರಾಪಗಂಡ ಆಗ್ತಾಯಿದೆ ಅದು ಇದು ಅಂತ ಇದ್ದೀವಿ, ಅಷ್ಟು ತೊಂದರೆ ಇತ್ತು ಅಂತಂದರೆ ಅದನ್ನು ನೆಗೆಟ್ ಮಾಡೋದಕ್ಕೆ, ಬೇರೆ ನಿಜ ತೋರಿಸೋದಕ್ಕೆ ಇನ್ನೂ ವರ್ಕ್ ಆಗಬೇಕಾಗಿರೋದು, ಬೇರೆ ಇನ್ನೇನೂ ಇಲ್ಲ. ಸೊ ಎನಿಬಡಿ ಹ್ಯಾಸ್ ಏನೋ ಎಕ್ಸ್ಪ್ರೆಸ್ ಮಾಡೋಕ್ಕೆ, ಅವನೇನೋ ಇವಾಗ ಯಾವನೊಬ್ಬ ಸುಳ್ಳೇ ಹೇಳ್ತಾ ಇರಲಿ, ಅವ್ನು ಸುಳ್ಳು ಹೇಳೋದು ಇದು ಮಾಡ್ದ. ದಿ ಓನ್ಲಿ ವೇ ಯು ಕ್ಯಾನ್ ಕಮ್ ಬ್ಯಾಕ್ ಅಟ್ ಇಟ್ ಈಸ್ ನಾಟ್ ಬೈ ಅವ್ನಿಗೇನೋ ಹೇಳೋದು ಇದು ಮಾಡೋದಲ್ಲ, ನಿಜ ತೋರಿಸೋದಕ್ಕೆ. ಸೊ ಪ್ರತಿ ಸುಳ್ಳಿಗೆ ಮಧ್ಯೆ ಸತ್ಯ, ಏನು ಸುಳ್ಳಿದೆ ಅದರದ್ದು ಸತ್ಯ ತೋರಿಸಿ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಯಾಕೆಂತಂದರೆ ಸುಳ್ಳಿನ ಆಯ್ಸ್ ಕಡಿಮೆನೇ ಇರುತ್ತೆ. ಎಸ್ಪೆಷಲಿ ಸತ್ಯದ ಒಂದು ಸ್ವಲ್ಪ ಬರ್ತಾ ಇದೆ ಅಂತ ಇದು ಮಾಡಿದ ತಕ್ಷಣ ಸುಳ್ಳು ಯಾವಾಗಲೂ ಪಲಾಯನನೇ ಮಾಡೋದದ್ದು. ವೆನ್ ಯು ಆರ್ ರೈಟಿಂಗ್ ಎನ್ ಆನೆಸ್ಟ್ ಸ್ಟೋರಿ, ಯಾವ ಪಾತ್ರಕ್ಕೆ ಎಷ್ಟು ಇದು ಕೊಡಬೇಕು ಅಷ್ಟು ಕೊಡಬೇಕು. ಸೊ ಅದರಿಂದಾಗಿ ವಿಮೆನ್ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಸೂಕ್ಷ್ಮತೆಯಿಂದ ಬರೀಬೇಕಾಗಿರುತ್ತೆ. ಒಂದು ವಿಜುವಲ್ ಸ್ಪೆಕ್ಟಕಲ್ ಏನಾದರೂ, ತುಂಬ ಏನೋ ದೊಡ್ಡ ವಾಟರ್ ಫಾಲ್ ಇದೆ, ತುಂಬ ವೈಡ್ ಲ್ಯಾಂಡ್ಸ್ಕೇಪ್ ಇದೆ, ಆ ಥರ ಇದೆ, ಹಾಗೆಲ್ಲ ಇದ್ದಾಗ ಅದನ್ನು ಆ ಗಾತ್ರದಲ್ಲಿ ದೊಡ್ಡ ಪರದೆ ಮೇಲೆ ಥಿಯೇಟ್ರಲ್ಲಿ ನೋಡಿದಾಗ ಅದೇನೋ ಒಂದು ಇದು ಕ್ರಿಯೇಟ್ ಮಾಡುತ್ತಲ್ಲ, ಫೀಲ್ ಬೇರೆ. ಸೊ ದಟ್ ಈಸ್ ಪ್ರಾಬಬ್ಲಿ ದಿ ಓನ್ಲಿ ಡಿಫ್ರೆನ್ಸ್. ಅಂದರೆ ದ ಎಕ್ಸ್ಪೀರಿಯನ್ಸ್ ದಟ್ ಯು ಗೆಟ್ ವೆನ್ ಯು ಆರ್ ವಾಚಿಂಗ್ ಇನ್ ಥಿಯೇಟರ್ ಅದು ಬೇರೆ ಥರ ಇರುತ್ತೆ. ಇವಾಗ ಒಂದು ಸಿನಿಮಾ ಒಂದು ಮನೆ ಒಳಗೇನೆ ನಡೀತಾ ಇದೆ ಅಂತ ಅಂದ್ಕೊಳ್ಳಿ, ಬಹುಶಃ ನಾನು ಇದ್ರಲ್ಲಿ ನೋಡಿದ್ರೆ, ಒಂದು ಸಣ್ಣ ಮೊಬೈಲಲ್ಲಿ ನೋಡಿದ್ರು ನಂಗೆ ಅಷ್ಟೇ ಇದು ಕೊಡುತ್ತೆ, ಒಂದು ನನ್ನ ಮನೆ ಟಿ ವಿಲಿ ನೋಡಿದ್ರು ಅಷ್ಟೇ ಇದು ಕೊಡುತ್ತೆ. ಒಂದು ಏನಂತ ಅಂದರೆ, ಥಿಯೇಟರ್ ಯಾವಾಗಲೂ ಏನಕ್ಕೆ ಥಿಯೇಟರ್ ಅಂತಂದರೆ, ಥಿಯೇಟರ್ ಕಟ್ಸ್ ಯು ಡೌನ್ ಫ್ರಮ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಅಲ್ವಾ. ಸೊ ನಾನು ಮೊಬೈಲ್ ನೋಡ್ತಾ ಇರಬೇಕಾದ್ರೆ ನಾನು ಈ ಜಗತ್ ಜೊತೆ ಡಿಸ್ಕನೆಕ್ಟ್ ಆಗಿಲ್ಲ, ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕನೆಕ್ಷನ್ ಇದ್ದೇ ಇದೆ. ಒಂದು ಇಯರ್ಫೋನ್ ಬಿದ್ದಿದ ತಕ್ಷಣ ನನಗೆ ಬಾರೋ ಇಲ್ಲಿ ಅಂತ ಕೇಳಿಸುತ್ತೆ. ಸಿನಿಮಾ ಥಿಯೇಟ್ರಲ್ಲಿ ಅದು ನಡೀತಾ ಇಲ್ಲ. ಸೊ ಏಕಾಗ್ರತೆ ಇರುತ್ತಲ್ಲ, ಅದು ಥಿಯೇಟ್ರಲ್ಲಿ ಕೊಡೋ ಎಕ್ಸ್ಪೀರಿಯನ್ಸ್. ದಟ್ ಈಸ್ ವೈ
ಬೇರೆ ಇನ್ನೇನು ಮಾಡ್ತಾ ಇಲ್ವಲ್ಲ ನಾವು ಅಂದರೆ ನಮ್ಮನ್ನ ಒಂದು ರೂಮಲ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ಥಿಯೇಟ್ರ್ ಒಳಗೆ ಕೂರಿಸ್ಬಿಟ್ಟು ತಾನೇ ನಾವು ನೋಡ್ತಾ ಇರೋದು. ದಟ್ ಈಸ್ ವೈ ದಟ್ ಎಕ್ಸ್ಪೀರಿಯನ್ಸ್ ಈಸ್ ಆಲ್ವೇಸ್ ಮಚ್ ಬೆಟರ್. ಸೊ ಸಣ್ಣ ಒಂದು ಇದರೊಳಗಿನ ಮಾಡೋ ಫಿಲ್ಮೂ ಕೂಡ ಅದೇ ನಾನು ಥಿಯೇಟ್ರಲ್ಲಿ ನೋಡಿದ್ರೆ ನನಗೆ ಇನ್ನೂ ಮೋರ್ ಎಫೆಕ್ಟಿವ್ ಇರುತ್ತೆ. ದಿ ಓನ್ಲಿ ರೀಸನ್ ಈಸ್ ಬಿಕಾಸ್ ನಾನು ಬೇರೆ ಎಲ್ಲ ಕನೆಕ್ಷನ್ಸ್ ಕಟ್ ಮಾಡಿಬಿಟ್ಟು ಕೂತಿರ್ತೀನಿ, ನನ್ನ ಮೊಬೈಲನ್ನು ಆಫ್ ಮಾಡ್ಕೊಂಡು ಕೂತಿರ್ತೀನಿ. ಅಥವಾ ಅಂದರೆ ಕೆಲವ್ರು ಮಾಡಿದ್ದೇ ಇರ್ಬೋದೇನೋ, ಬಟ್ ಮೋಸ್ಟ್ಲಿ ದ ಐಡಿಯಾ ಈಸ್ ನಾನು ಇದಕ್ಕೋಸ್ಕರನೇ ಅಂತ ಎಲ್ಲ ಬಿಟ್ಟು ಬಂದ್ಬಿಟ್ಟು ಕೂತಿರ್ತೀನಿ. ಸೊ ನನಗೆ ನಾನು ಹೇಳೋ ಉದ್ದೇಶ ಏನು ಅಂತಂದರೆ, ಈಗ ಅವಕಾಶ ಸಿಕ್ತು OTTಗೋಸ್ಕರ ಇದಕ್ಕೋಸ್ಕರ ಅಂತ ಅಂದರೆ ಅಯ್ಯೋ ಇಲ್ಲ ನಾನು ಬರೀ ಥಿಯೇಟ್ರಿಗೋಸ್ಕರ, ಅವಕಾಶ ನಮ್ಮ ಕೈಗೆ ಏನು ಸಿಗುತ್ತೆ ಅದನ್ನು ಆದಷ್ಟು ನಾನು ಚೆನ್ನಾಗಿ ಹೆಂಗೆ ಮಾಡ್ಬೋದು ಅನ್ನೋದು ನಮ್ಮ ಉದ್ದೇಶ ಇರಬೇಕು ಮೋಸ್ಟ್ಲಿ. ನಾನು ಒಂದು ಬೆಳೆದಿರೋ ನಮ್ಮ ಫ್ಯಾಮಿಲಿ ಇತ್ತಲ್ಲ, ನನ್ನ ಇದ್ರ ಪ್ರಕಾರ ಅಂದರೆ ನಾನು ಕೇಳಿದ್ದು ಬಡತನ ಅಂತ ಅಂದರೆ ನಮ್ಮ ಮನೇಲಿ ಸೊಸೈಟಿ ಅಕ್ಕಿ ತೊಗೊಂಬರೋರಂತೆ. ಅಂದರೆ ನಮ್ಮ ತಂದೆ ಕಾಲದಲ್ಲಿ ಅದು ಯಾವಾಗಲೂ ಅಂದರೆ ದಟ್ ಈಸ್ ದ ಲೋಯೆಸ್ಟ್, ಅಂದರೆ ಮ್ಯಾಕ್ಸಿಮಮ್ ಬಡತನ ನನಗೆ ಗೊತ್ತಿರೋದು. ಅಂದರೆ 3 ಹೊತ್ತು ಅನ್ನ ನನಗೆ ಊಟ ಸಿಗ್ತಾಯಿತ್ತು, ಎಲ್ಲ ಸರಿಗೆ ಇತ್ತು. ಅಂದರೆ ನಾನು ಸಣ್ಣ ವಯಸ್ಸಲ್ಲಿದ್ದಾಗ ಬಟ್ ನಮ್ಮ ಮನೇಲಿ ಹೇಳೋರು ಏನಂದರೆ ಸೊಸೈಟಿ ಅಕ್ಕಿ ತೊಗೊಂಬಂದು ತಿಂತಾರೆ, ಅದೇ ದೊಡ್ಡ ವಿಷಯ ಇದ್ರ ಪ್ರಕಾರ. ಸೊ ನನಗೂ ಅಷ್ಟೇ ಇದರಲ್ಲಿತ್ತು. ಅಂದರೆ ಯಾರಿಗಾದ್ರೂ ದುಡ್ಡು ಇದು ಏನೋ ಅನ್ನ ಸಿಕ್ಕಿಲ್ಲ ಊಟ ಸಿಕ್ಕಿಲ್ಲ ಅಂತಂದರೆ ಸೊಸೈಟಿ ಅಕ್ಕಿ ತಿಂದ್ಕೊಂಡು ಗೊತ್ತಿತ್ತಲ್ಲ, ನಾವು ನೋಡ್ತಾ ಇದ್ವಲ್ಲ ಸೊಸೈಟಿಯಿಂದ ಅಕ್ಕಿ ಕೊಡೋರು ಇದು ಮಾಡೋರು ಅಂತ. ಸೊ ನಾನು ಆ ಥರ ಅಂದ್ಕೊಂಡಿದ್ದೆ. ಆಮೇಲೆ ಈ ಅನ್ನ ಕಥೆದು ಇದು ಬಂದಾಗ ಆವಾಗ ಗೊತ್ತಾಗಿದ್ದು ಹಬ್ಬಕ್ಕೆ ಮಾತ್ರ ಅನ್ನ ಇದ್ದಿದ್ದು ಅಂತ. ಅವಾಗ ನನಗೆ ಸಡನ್ನಾಗಿ ಒಂದು ಸೆಕೆಂಡಿಗೆ ಇದಾಗೋಯ್ತು. ಅಂದರೆ ಹಬ್ಬಕ್ಕೆ ಮಾತ್ರ ಅನ್ನ ಅಂತಂದರೆ ಅಂದರೆ ಬೇರೆ ಇನ್ನೇನು ಮತ್ತೆ ಅಂತ, ಅದು ಹೆಂಗೆ ಸಾಧ್ಯ ಅಂತ. ಸೊ ಆಮೇಲೆ ಆ ಕತೆ ಓದೋಕ್ಕೆ ಎಲ್ಲ ಇದು ಮಾಡಿದಾಗ ಫಸ್ಟ್ ಆಫ್ ಆಲ್ ಅದು ಆಲ್ರೆಡಿ ಅನೂರ್ ಚೆನ್ನಪ್ಪ ಅವ್ರದ್ದು ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿರೋ, ಕನ್ನಡ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿರೋ ಸಣ್ಣ ಕತೆ ಅದು. ಸೊ ಅದು ಓದಿದೆ ಇಮಿಡಿಯೇಟ್ಲಿ ನನಗೆ ಆ ಸಬ್ಜೆಕ್ಟೇ ಎಷ್ಟು ಗ್ರಿಪ್ಪಿಂಗ್ ಆಗಿತ್ತು ಅಂತಂದರೆ ನಾನು ಅರೆ ಈ ಥರ. ಆಮೇಲೆ ಎಲ್ಲರಿಗೂ ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ನನಗೆ ವಿಷಯ ಗೊತ್ತಾಯಿತು, ಅನ್ನಕ್ಕೋಸ್ಕರ ಜನ ಏನೇನು ಮಾಡ್ತಾಯಿದ್ರು, ಯಾವ ರೀತಿ ಕಷ್ಟ ಇತ್ತು ಅಂತ. ನನ್ನ ಜೀವನದಲ್ಲಿ ನನ್ನ ಜೊತೆ ನಡೆದಿಲ್ಲದೆ ಇರೋದ್ರಿಂದ ನನಗೆ ಗೊತ್ತಿರಲಿಲ್ಲ ಅಷ್ಟೇ. ಅದು ಗೊತ್ತಾಗಿದ ತಕ್ಷಣ ಆಟೋಮ್ಯಾಟಿಕಲಿ ಅರೆ ದಿಸ್ ಇಸ್ ದ ಮೋಸ್ಟ್ ಬೇಸಿಕ್ ಥಿಂಗ್ ಅಲ್ಲ ಅನ್ನ. ಅದ್ರ ಬಗ್ಗೆ ಇಷ್ಟು ಕಷ್ಟ ಆಯ್ತಾ ಅಂತ ಹೋಗ್ತಾ ಹೋಗ್ತಾ ಜನರ ಹತ್ರ ಕೇಳಿಸ್ಕೊಂಡು ಇನ್ನೂ ಒಂದು ಅದ್ರ ಬಗ್ಗೆ ತಿಳುವಳಿಕೆ ಜಾಸ್ತಿ ಆಯಿತು. ಆಮೇಲೆ ಬಟ್ ಅದು ಇದ್ದಿದ್ದು ಶಾರ್ಟ್ ಸ್ಟೋರಿ ಅದು. ಸೊ ನಾವು ಮಾಡಬೇಕಾಗಿದ್ದು ಫೀಚರ್ ಲೆಂತ್ ಫಿಲ್ಮ್. ಅದಕ್ಕೋಸ್ಕರ ಅದನ್ನು ಮತ್ತೆ ಕೂತ್ಕೊಂಡು ಪೂರ್ತಿ ಅದು ಫೀಚರ್ ಲೆಂತ್ ಬರೋ ಥರ ಸ್ಕ್ರೀನ್ ಪ್ಲೇ ಬರೀಬೇಕು ಅಂತ. ಸೊ ನಾವು ರೈಟರ್ ಜೊತೆ ಚೆನ್ನಪ್ಪ ಸರ್ ಜೊತೆ ಮತ್ತು ನಮ್ಮ ಪ್ರೊಡ್ಯೂಸರ್ ಬಸವರಾಜ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ನಾಗೇಶ್ ಮತ್ತು ನಮ್ಮ ಆರ್ಟ್ ಡೈರೆಕ್ಟರ್ ಮಹೇಶ್ವರ, ಅಶ್ವಿನ್ ಪ್ರೊಡಕ್ಷನ್ ಮ್ಯಾನೇಜರ್, ಇವರೆಲ್ಲ ಸಿದ್ದು ಪ್ರಸನ್ನ ಡೈಲಾಗ್ಸ್ ಬರ್ದಿರೋದು. ಸೊ ನಮ್ಮದೆಲ್ಲ ಚರ್ಚೆ ಆಗ್ತಾ ಇರಬೇಕಾದ್ರೆ, ಟೀಮ್ ಚರ್ಚೆಗಳಾಗಬೇಕಾದ್ರೆ ನಂದು ಮೇನ್ ಫೋಕಸ್ ಇದ್ದಿದ್ದು ಏನಂತ ಅಂದರೆ, ಹೌದು ಇವಾಗ ಸಣ್ಣ ಕಥೆನ ದೊಡ್ಡದು ಮಾಡಬೇಕು, ಬಟ್ ಹಂಗಂದ್ಬಿಟ್ಟು ಲೆಂತ್ ಬೇರೆ ಜಾಸ್ತಿ ಮಾಡಬೇಕು ಅಂದ್ಬಿಟ್ಟು ಬೇರೆ ಜಗತ್ತೇ ಇನ್ನೊಂದು ಕ್ರಿಯೇಟ್ ಮಾಡೋಂಗಿಲ್ಲ. ಇರೋ ಆ ಜಗತ್ತನ್ನೇ ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡಬೇಕಾಗಿರೋದು. ಅಂದರೆ ಸಣ್ಣ ಇರೋ ಬೆಲೂನ್ ಸಣ್ಣದಿದೆ, ಇನ್ನೊಂದು ಸ್ವಲ್ಪ ಉಬ್ಬಿಸ್ಬೇಕಾಗಿರೋದು ಅಂತ. ಸೊ ನಾವು ಆದಷ್ಟು ಕಡಿಮೆ ಕ್ಯಾರೆಕ್ಟರ್ಸ್ ಯಾವುದು ಬೇರೆ ಆ ಜಗತ್ತಲ್ಲಿ ಆಲ್ರೆಡಿ ಇರೋ ಕ್ಯಾರೆಕ್ಟರ್ಗಳನ್ನ ಬಿಟ್ಟು ಬೇರೆ ಇನ್ಯಾವುದು ಇದು ಮಾಡಿಲ್ಲ. ಇರೋ ಕ್ಯಾರೆಕ್ಟರ್ಸ್ನೇ ಅಲ್ಲೆಲ್ಲೇ ಕೆಲವು ಸೂಕ್ಷ್ಮಗಳು ಹುಡುಕಿ ಮತ್ತೆ ಇದು ಮಾಡಿ ಅದನ್ನೆಲ್ಲ ಹೈಲೈಟ್ ಮಾಡಿಕೊಂಡು ಪೂರ್ತಿ ಕತೆ ಹೇಳಿದ್ದು. ಹಂಗನ್ಬಿಟ್ಟು ದೊಡ್ಡದು ಮಾಡ್ತೀವಿ ಅಂದ್ಬಿಟ್ಟು ಪೂರ್ತಿ ದೊಡ್ಡದು ಮಾಡಿದ್ರು ಯಾವನು ಕೂತ್ಕೊಂಡು ನೋಡೋಕ್ಕೂ ಆಸಕ್ತಿ ಇರೋಲ್ಲ. ಸೊ ಸಂಕ್ಷಿಪ್ತವಾಗಿ ಆ ವಿಷಯ ಒಂದು ಫೀಚರ್ ಲೆಂತ್ಗೆ ಬರೋ ಥರ ಹೆಂಗೆ ಮಾಡಬೇಕು ಅಂತ ನೋಡಿಕೊಂಡು ಭಾಳಷ್ಟು ವರ್ಕ್ ಮಾಡಿದ್ವಿ. ಎಸ್ಪೆಷಲಿ ರೈಟಿಂಗ್ ಇದರಲ್ಲಿ ವಿಶಾಲು NSD ಇದು ಒಂದು ವರ್ಕ್ ಎಲ್ಲ ಬಿಟ್ಕೊಂಡು ಬಂದು ನಮ್ಮ ಜೊತೆ ಇದ್ದ, ಇಡೀ ಸಿನಿಮಾ ಮುಗಿಯೋ ತನಕನೂ ಜೊತೆಯಲ್ಲಿದ್ದ. ಸ್ಕ್ರೀನ್ ಪ್ಲೇ ಡೆವಲಪ್ ಮಾಡಿದ್ವಿ. ಆಮೇಲೆ ಶಿರೀಶ್ ಸ್ಕ್ರೀನ್ ಪ್ಲೇ ಇದು ಮಾಡಬೇಕಾದ್ರೆ ಇದ್ದ ಜೊತೆಯಲ್ಲಿ. ಸೊ ಸುಮಾರು ಈ ಥರ ಒಂದು ಡ್ರಾಫ್ಟ್ ಆದಮೇಲೆ ಇನ್ನೊಂದು ಡ್ರಾಫ್ಟ್ ಸುಮಾರು ಒಂದಷ್ಟು ಡ್ರಾಫ್ಟ್ಸ್ ಮಾಡ್ಕೊಂಡು ಫೈನಲಿ ಹೋಗ್ಬಿಟ್ಟು ಈಗ ಕತೆ ಮಾಡೋಕ್ಕೆ ಹೋದಾಗ ನಮಗೆ ಕರೆಕ್ಟಾಗಿ ಇದು ಸಿಗ್ತಾ ಇರಲಿಲ್ಲ. ಏನೋ ಇವಾಗ 80s ನಡೀತಾ ಇರೋ ಕತೆ ಎಲ್ಲಿ ಈಗ 80s ನಡೀತಾ ಇರೋದು ಎಲ್ಲಿ ಇದಿದೆ. ಸೊ ಎಲ್ಲೇ ಇದ್ರೂ ಇಷ್ಟಿಷ್ಟು ತುಂಡೆ ಒಂದು ಮನೆ ಸಿಕ್ಕಿದ್ರೆ ಪಕ್ಕದ ಹಿಂಗೆ ತಿರ್ಗಿಸಿದ ತಕ್ಷಣವೇ ಆಲ್ರೆಡಿ RCC ಮನೆ, ರೋಡಿಗೆ ಟಾರ್ ಬಂದೈತೆ, ಎಲ್ಲ ಇದೈತೆ. ಸೊ ಆ ಕಾಲನ ಡೆಪಿಕ್ಟ್ ಮಾಡೋದು ಭಾಳ ಕಷ್ಟ ಆಗಿತ್ತು. ಹೆಂಗಂಗೋ ಹುಡುಕಾಡಿ ಭಾಳ ಚೆನ್ನಾಗಿ ಮಂಟ್ಯ ಸ್ವಾಮಿ ಮತ್ತೆ ಮಲೆ ಮಹದೇಶ್ವರದ್ದು ಎಲ್ಲ ಚೆನ್ನಾಗಿ ತೋರಿಸಿದ್ರು. ಅದು ಆ ಪ್ರಾಂತ್ಯದ ಸೊಗಡಲ್ಲ ಅದು. ಅದನ್ನು ಸೊ ಹೇಗೆ ಹೌ ಐ ಕ್ಯಾನ್ ಡೂ ಜಸ್ಟಿಸ್ ಇಸ್ ಬೈ ಅಲ್ಲಿ ಏನಿತ್ತು ಅದನ್ನು ಹೊರಗೆ ತೊಗೊಂಬರ್ಬೇಕಲ್ಲ. ಸೊ ಈಗ
ವೆಂಕಟೇಸ್ವಾಮಿಗೆ ಇದಿರಲಿ, ಸಿದ್ದಪ್ಪಾಜಿ ಇರಲಿ, ಮಲೆ ಮಹದೇಶ್ವರನ್, ಆ ಪ್ರಾಂತ್ಯದ್ದು ಇದು ಅವರೆಲ್ಲ. ಸೊ ಅದಲ್ಲದೆ ಅವ್ರ ಜೀವನನೇ ಇಲ್ಲ ಅಲ್ಲಿ. ಸೊ ಅದು ಬರಲೇಬೇಕಲ್ಲ, ಅವ್ರ ಮಾತುಗಳಲ್ಲಿ ಬರುತ್ತೆ, ಅವ್ರ ಇದ್ರಲ್ಲಿ ಬರುತ್ತೆ, ಹಾಡಲ್ಲಿ ಬರುತ್ತೆ, ಮತ್ತು ಅದು ತೋರಿಸ್ಲೇಬೇಕು ನಾವು. ಅಂದರೆ ಅದೆಲ್ಲ ಅಲ್ಲದೆ ನಾನು ಸುಮ್ಮನೆ ಬರೀ ಒಂದು ಕಥೆ ಕಡೆ ಅಂತ ಇದು ಮಾಡ್ತು ಅಂತಂದರೆ ಹಂಗೆ ಆಗಲ್ಲ. ಸೊ ಜನ ಯಾವುದರಿಂದ, ಆ ಪ್ರಾಂತ್ಯದ ಜನ ಯಾವುದರಿಂದ ಅಫೆಕ್ಟ್ ಆಗಿದ್ದರು ಅದನ್ನು ಎಸ್ಟಾಬ್ಲಿಷ್ ಮಾಡಲೇಬೇಕು. ನಾನು ಫಿಲ್ಮ್ ಮೇಕಿಂಗ್ ಕಲಿಯೋಕ್ಕೆ ಮುಂಚೆ ನೋಡ್ತಾ ಇದ್ದಿದ್ದು ಸಿನಿಮಾ ಒಂಥರ ಬೇರೆ. ಫಿಲ್ಮ್ ಮೇಕಿಂಗ್ ಕಲ್ತ ಮೇಲೆ ನಮಗೆ ನಮ್ಮ ಮೇಷ್ಟ್ರು ನಮಗೆ ಪಾಠ ಮಾಡ್ತಾಯಿದ್ದು ಏನು ಅಂತಂದರೆ ಸಿನಿಮಾ ಹೆಂಗೆ ನೋಡಬೇಕು ಅಂತ. ಸೊ ಅದಾದಮೇಲಿಂದ ನೋಡೋ ಸಿನಿಮಾ ಇದೆಲ್ಲ ಅದು ಬೇರೆ ಥರನೇ ಆಗೋಯ್ತು. ಅದು ಹೆಂಗೆ ಆಗೋಯ್ತು ಅಂತ ಅಂದರೆ ಇದೇನಕ್ಕೆ ಹಿಂಗೆ ಮಾಡಿರ್ಬೋದು ಅಂತ. ಅಂದರೆ ಅದೇ ಕಸಬು ಆಗಿರೋದ್ರಿಂದ. ಸೊ ಒಬ್ಬ ಕ್ರಿಕೆಟ್ ನೋಡೋದಕ್ಕೂ ಒಬ್ಬ ನಾನ್ ಕ್ರಿಕೆಟ್ ನೋಡೋದಕ್ಕೂ ಬೇರೆ ಇದೇನೇ ಇರುತ್ತೆ. ಒಬ್ಬ ಕ್ರಿಕೆಟ್ ನೋಡಿದಾಗ ಅವನು ಟೆಕ್ನಿಕಲಿ ಇದರಿಂದ ನೋಡ್ತಾ ಇರ್ತಾನೆ. ಸೊ ಒಬ್ಬ ನಾನ್ ಕ್ರಿಕೆಟರ್ ಒಬ್ಬ ಇಮೋಷನಲ್ ಇದರಿಂದ ನೋಡ್ತಿರ್ತಾನೆ. ಸೊ ದಟ್ ಈಸ್ ಅ ಡಿಫ್ರೆನ್ಸ್. ಒಬ್ಬ ಫಿಲ್ಮ್ ಮೇಕರ್ ಆಗಿ ಸಿನಿಮಾ ನೋಡೋದಕ್ಕೂ ಒಬ್ಬ ನಾನ್ ಫಿಲ್ಮ್ ಮೇಕರ್ ಆಗಿ ಸಿನಿಮಾ ನೋಡೋದು ಅಂತ ಅಂದರೆ ಯು ಆರ್ ನಾಟ್ ಜಸ್ಟ್ ಲುಕಿಂಗ್ ಅಟ್ ದಿ ಇಮೋಷನ್, ಬಟ್ ಯು ಆರ್ ಆಲ್ಸೋ ಲುಕಿಂಗ್ ಅಟ್ ದ ಕ್ರಾಫ್ಟ್ ಮೇಲೂ ಇದಾಗ್ತಾ ಇದೆ. ಬಟ್ ದೇರ್ ಆರ್ ಸಚ್ ಗ್ರೇಟ್ ಫಿಲ್ಮ್ ಮೇಕರ್ಸ್. ಅವ್ರು ಎಷ್ಟು ಚೆನ್ನಾಗಿರುತ್ತೆ ಅವ್ರ ಕ್ರಾಫ್ಟ್ ಅಂತ ಅಂದರೆ, ನಾನು ಫಿಲ್ಮ್ ಮೇಕರ್ ಆಗಿದ್ರೂ ಕೂಡ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಅದನ್ನ ನೋಡ್ತೀನಿ. ಸೊ ಆ್ಯಸ್ ಫಿಲ್ಮ್ ಮೇಕರ್ಸ್ ನಮ್ಮದು ಇದೇನಿರಬೇಕು ಅಂತಂದರೆ, ಕ್ರಾಫ್ಟ್ ಗೊತ್ತಿರೋರು ಮರೆಸ್ಬಿಟ್ಟು ನಾವು ಅವ್ರನ್ನ ಆಡಿಯನ್ಸ್ ಥರ, ರೆಗ್ಯುಲರ್ ಆಡಿಯನ್ಸ್ ಥರ ಮಾಡ್ತೀವಲ್ಲ. ಐ ಮೀನ್ ದಟ್ ಈಸ್ ವೇರ್ ವಿ ಶುಡ್ ಆಲ್ ಗ್ರೋ ಅಪ್ ಟು. ಎಲ್ಲ ಗೊತ್ತಿರೋನ್ಗೆ ಇದು ಸಿನಿಮಾನೇ ಅಲ್ಲ ಅಂದರೆ ಅದನ್ನ ಮರ್ತುಬಿಟ್ಟು ಕತೆ ಆ ಜಗತ್ತೊಳಗೆ ಹೋಗೋ ಥರ ನಾವು ಆಗೋ ಕೆಪಾಸಿಟಿಗೆ ನಾವು ಆ್ಯಸ್ ಫಿಲ್ಮ್ ಮೇಕರ್ಸ್ ಬೆಳಿಬೇಕಾಗಿರೋದು. ಸೊ ಎಸ್, ಇವಾಗ ಆಲ್ರೆಡಿ ರೈಟಿಂಗ್ ಸ್ಟೇಜಲ್ಲಿ 2-3 ಪ್ರಾಜೆಕ್ಟ್ಸ್ ಇದೆ. ಇನ್ನೊಂದು ಕಡೆ ಒಂದು ಪ್ರಾಜೆಕ್ಟ್ ಪಿಚ್ ಮಾಡಾಗಿದೆ ಈಗ. ಅಂದರೆ ಕಥೆದು ನರೇಷನ್ ಆಗಿದೆ ಒಂದೊಳ್ಳೆ ಇದರಲ್ಲಿ. ಅವ್ರಿಗೆ ಪಿಚ್ ಬೈಬಲ್ ಸಬ್ಮಿಟ್ ಮಾಡೋಕ್ಕಿದೆ. ಸೊ ಅದನ್ನು ಮುಂದೆ ಎಲ್ಲೋ ಹೋಗುತ್ತೆ, ನೋಡೋಣ. ಅದಲ್ಲದೆ 1-2 ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ದು ಏನೋ ಒಂದು ನಡೀತಾ ಇದೆ ಮಾತುಕತೆ. ಹೋಪ್ಫುಲಿ ನೋಡೋಣ.